ದಿನ ದಿನ ಮೊದಲ ಪಂದ್ಯ ಕಂಡುಕೊಂಡಂತ ಎರಡು ತಂಡಗಳು ಆ ಒಂದು ಲೀಗ್ ಹಂತದ ಪಂದ್ಯದಲ್ಲಿ SMS ಬ್ರಹ್ಮಾವರದ ತಂಡ ಜಯವನ್ನು ದಾಖಲಿಸಿಕೊಂಡಿತು. ಅದೇ ಎರಡು ತಂಡಗಳು ಇಂದಿನ ದಿನ ಫೈನಲ್ ಹಂತದಲ್ಲಿ ಸೆಣಸಾಡ್ತಾ ಇದೆ. ಅದು ಯಾರ ಮಡಿಲಿಗೆ? ನಿನ್ನೆ ದಿನ SMS ಬ್ರಹ್ಮಾವರ ಟಾಸ್ ಜಯಿಸಿ ಕ್ಷೇತ್ರ ರಕ್ಷಣೆಯನ್ನು ಆಯ್ಕೆ ಮಾಡಿಕೊಂಡಿತು. ಇಂದಿನ ಫೈನಲ್ ಪಂದ್ಯದಲ್ಲಿ ಆರ್ಯನ್ ಪಿಂಕ್ ಪ್ಯಾಂಥರ್ಸ್ ಟಾಸ್ ಜಯಿಸಿಕೊಂಡು ಕ್ಷೇತ್ರ ರಕ್ಷಣೆಯನ್ನು ಆಯ್ಕೆ ಮಾಡಿಕೊಳ್ತಾ ಇದೆ. ಅದ್ಯಾವ ತಂಡ ಅಂತಿಮವಾಗಿ ಪ್ರಥಮ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಕಾದು ನೋಡಬೇಕಾಗ್ತಾ ಇದೆ. ಫೈನಲ್ ಪಂದ್ಯದ ಕ್ಷಣಗಣನೆ ಆರಂಭವಾಗ್ತಾ ಇದೆ. ಆರಂಭಿಕ ಎಸೆತಕ್ಕಾಗಿ ಚೈತ್ರ ಶೇರಿಗಾರ್ ಈ ಒಂದು ಪಂದ್ಯ ಕೂಡ ಸವ್ಯ ಸಾಚಿ ಆಟಗಾರ್ತಿ ಪರಿಚಯ ಕಂಡುಕೊಳ್ತಾ ಇದ್ದಾರೆ. ಸ್ಟ್ರೈಕರ್ ಎಂಡಲ್ಲಿ ದುರ್ಗಾ, ನಾನ್ ಸ್ಟ್ರೈಕರ್ ಎಂಡಲ್ಲಿ ಸಂಧ್ಯಾ. ಯಾವುದೇ ಹಂತದಲ್ಲಿ ಬೋರ್ಡ್ ಷಡ್ಕ ಬಾರಿಸಲು ಸಾಮರ್ಥ್ಯ ಇರತಕ್ಕಂಥ SMS ಓಪನಿಂಗ್ ಪಾರ್. ಆರಂಭಿಕ ಎಸೆತ ಔಟ್ಸೈಡ್ ಎಕ್ಸ್ಟ್ರಾ ವೈಡ್ ಬಾಲ್ ತೀರ್ಪು. ಎಕ್ಸ್ಟ್ರಾಸ್ಗಳ ಮುಖಾಂತರವಾಗಿ SMS ಬ್ರಹ್ಮಾವರದ ತಂಡ ಖಾತೆ ಆರಂಭಿಸಿಕೊಳ್ತಾ ಇದೆ. ಆರಂಭಿಕ ಎಸೆತ ವೈಡ್ ಬಾಲ್ ಎನ್ನುವ ತೀರ್ಪು ಕೂಡ ಈ ಒಂದು ಹಂತದಲ್ಲಿ ರವಾನೆ ಆಗ್ತಾ ಇದೆ. ಮತ್ತೆ ಪ್ರಥಮ ಎಸೆತಕ್ಕಾಗಿ ರೈಟ್ ಮೋದಿಗರ್ ಮಾದರಿಯಲ್ಲಿ ಮತ್ತೆ ಜಾಣ್ಮೆ ಆಟ, ರಕ್ಷಣಾತ್ಮಕ ಶೈಲಿ ಆಟ, ಓಟಗಳು ಬರ್ತಾ ಇಲ್ಲ. ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗ್ತಾ ಇದ್ದಾರೆ ಈ ಒಂದು ಹಂತದಲ್ಲಿ ದುರ್ಗಾ. ಅನುಭವಿ ಎಸೆಗಾರ್ತಿ ಒಂದಡೆ ಚೈತ್ರ ಶೇರಿಗ. ಮತ್ತೆ ಎರಡನೇ ಬಾರಿಗೆ ರೈಟ್ ಬೋರ್ಡಿಗರ್ ಮಾದರಿಯಲ್ಲಿ ಮತ್ತೆ ತಟ್ಟಿಮಿಟಿ ಓಡುವ ಯತ್ನ ಯಶಸ್ಸು ಲಭಿಸ್ತಾ ಇದೆ. ಒಂಟಿ ಓಟದ ಮುಖಾಂತರವಾಗಿ ದುರ್ಗಾ ಖಾತೆ ಆರಂಭಗೊಳ್ತಾ ಇದೆ. SMS ಗಳಿಕೆ ಕೂಡ 2ರತ್ತ ವೃದ್ಧಿಗೊಳ್ತಾ ಇದೆ. 2-4 ವಿದೌಟ್ ಲಾಸ್. ಆರಂಭಿಕ 2 ಎಸೆಗಳ ಮುಂದೆ 36 ಎಸೆಗಳ ಪ್ರತಿಯೊಂದು ಇನ್ನಿಂಗ್ಸ್ ಅದೆಷ್ಟು ಓಟಗಳು ಆರಂಭಿಕ ಸೆಷನ್ ಅಲ್ಲಿ ಬರ್ತಂತ ಕಾದು ನೋಡಬೇಕಾಗ್ತದೆ. ಮತ್ತೆ 3ನೇ ಬಾರಿಗೆ ಮತ್ತೆ ಶಾಣಾಗಿ ಬಂದಂತ ಚೆಂಡು ಕಟ್ ಮಾಡೋದ್ರಲ್ಲಿ ಯಶಸ್ಸು ಕಂಡುಕೊಂಡ್ರು ಕೂಡ ಪಾಯಿಂಟ್ ಭಾಗದಲ್ಲಿ ಅಷ್ಟೇ ಸುಂದರತೆ. ಕ್ಷೇತ್ರ ರಕ್ಷಣೆ ಓಟಗಳಿಗೆ ಅವಕಾಶ ಲಭಿಸ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಅಂಕಿಅಂಶ ಪಟ್ಟಿಯಲ್ಲಿ ಜಮಾವಣೆ ಆಗ್ತಾ ಇದೆ. ಅನುಭವಿ ಎಸೆಗಾರ್ತಿ ಸವ್ಯಸಾಚಿ ಆಟಗಾರ್ತಿ ಚೈತ್ರ ಶೇರಿಗಾರ್ ಮತ್ತೆ ಎಸೆಗಾರಿಕೆ ಮತ್ತೆ ಚೆಂಡು ಕ್ಷಣ ಕಾಲ ಗಾಳಿಯಲ್ಲಿ ಮಿಡಲ್ ವಿಭಾಗದ ಕ್ಷೇತ್ರ ರಕ್ಷಕರು ಬುತ್ತಿ ಕೈ ಚೆಲ್ತಾ ಇದ್ದಾರೆ. ಈ ಹಂತದಲ್ಲಿ ಡೇಂಜರಸ್ ಬ್ಯಾಟರ್ ಸಂಧ್ಯಾರಂತ ಆಟಗಾರರಿಗೆ ಆರಂಭಿಕ ಹಂತದಲ್ಲಿ ಜೀವದಾನ ಲಭಿಸ್ತಾ ಇದೆ. ಈ ಒಂದು ಜೀವದಾನ ಪಂದ್ಯದ ಚಿತ್ರಣದ ಮೇಲೆ ಅದ್ಯಾವ ರೀತಿಯಲ್ಲಿ ಪರಿಣಾಮ ಬೀರ್ತಾ ಅನ್ನೋದನ್ನು ಕಾದು ನೋಡಬೇಕಾಗ್ತಾ ಇದೆ. ಮತ್ತೆ ಚೈತ್ರ ಮತ್ತೆ ಶಾಣಾಗಿ ಬಂದಂತ ಚೆಂಡು ಓಟಗಳಿಗೆ ಅವಕಾಶ ಲಭಿಸಲ್ಲ. ಮತ್ತೆ ಡಾಟ್ ಬಾಲ್ಗಳು ಸೇರ್ಪಡೆಗೊಳ್ತಾ ಇದೆ. ತನ್ನ ಮೊತ್ತ 3 ಓಟಗಳು ಮುಕ್ತಾಯಗೊಂಡಂತ ಆರಂಭಿಕ 5 ಎಸೆತಗಳ ಮುಂದೆ ಮತ್ತೆ ಲಾಸ್ಟ್ ಬಾಲ್ಗಾಗಿ ಲಾಸ್ಟ್ ಟೈಮ್ ಇನ್ ದಿಸ್ ಓವರ್ ಮತ್ತೆ ಅವ್ರ ಸೈಡ್ ಎಕ್ಸ್ಟ್ರಾ ವೈಡ್ ಬಾಲ್. ಎಕ್ಸ್ಟ್ರಾಸ್ಗಳ ಖಾತೆ ವೃದ್ಧಿಗೊಳ್ತಾ ಇದೆ. ಎಕ್ಸ್ಟ್ರಾಸ್ಗಳ ರೂಪದಲ್ಲಿ 2 ಓಟಗಳು ಈ ಒಂದು ಹಂತದಲ್ಲಿ ಜಮಾವಣೆ ಆಗ್ತಾ ಇದೆ. ತನ್ನ ಮೊತ್ತ ಕೂಡ 4 ಓಟಗಳು ಮುಕ್ತಾಯಗೊಂಡಂತ ಪ್ರಮುಖ 5 ಎಸೆತಗಳ ಮುಂದೆ ಮತ್ತೆ ಚೈತ್ರ ಆರಂಭಿಕ ಓವರ್ನ ಅಂತಿಮ ಎಸೆತಕ್ಕಾಗಿ ಶಾಣಾಗಿ ಬಂದಂತ ಚೆಂಡು ಈ ತರವಾದ ಓಟಗಳಿಗೆ ಅವಕಾಶ ಲಭಿಸಲ್ಲ. ಆರಂಭಿಕ ಓವರ್ ಮುಕ್ತಾಯ. ತನ್ನ ಮೊತ್ತ SMS ಬ್ರಹ್ಮಾವರ 4 ಓಟಗಳನ್ನು ದಾಖಲಿಸಿಕೊಳ್ತಾ ಇದೆ. 4-4 ವಿದೌಟ್ ಲಾಸ್ ಆಫ್ಟರ್ ದಿ ಕಂಪ್ಲೀಷನ್ ಆಫ್ ಫಸ್ಟ್ ಇಂಪಾರ್ಟೆಂಟ್ ಓವರ್. ಕರಾರುವಕ್ಕದ ಎಸೆಗಾರಿಕೆ, ಶಿಸ್ತಿನ ಎಸೆಗಾರಿಕೆ, ರನ್ ರಹಿತ ಎಸೆಗಾರಿಕೆ ಈ ಒಂದು ಹಂತದಲ್ಲಿ ಚೈತ್ರ ಶೇರಿಗಾರ್ ದಾಖಲಿಸಿಕೊಳ್ತಾ ಇದ್ದಾರೆ. ಮತ್ತೆ ಎಸೆಗಾರಿಕೆ ವಿಭಾಗದಲ್ಲಿ ಬದಲಾವಣೆ. ಸಂಜನಾ ಹಾಗೂ ಚೈತ್ರ ಜೋಡಿ ಆರಂಭಿಕ ಹಂತದಲ್ಲೇ ಆರ್ಯನ್ ಪಿಂಕ್ ಪ್ಯಾಂಥರ್ಸ್ಗಳ ಪರವಾಗಿ ಎಸೆಗಾರಿಕೆ ಜವಾಬ್ದಾರಿಯನ್ನು ವಹಿಸಿಕೊಳ್ತಾ ಇದ್ದಾರೆ. ಮತ್ತೆ ದ್ವಿತೀಯ ಓವರ್ ಆರಂಭಿಕ ಎಸೆತಕ್ಕಾಗಿ ಸಂಜನಾ ಟು ಸಂಧ್ಯಾ ಮತ್ತೆ ಬೀಸುವ ಯತ್ನ ಯಶಸ್ಸು ಕಂಡುಕೊಂಡ್ರು. ಒಂಟಿ ಓಟಕ್ಕೆ ಅವಕಾಶ ಲಭಿಸ್ತಾ ಇದೆ. ಲೆಕ್ಕಾಚಾರದ ಆಟ ಮುಂದುವರಿಕೆ ಕಂಡುಕೊಳ್ತಾ ಇದೆ. ಫೈನಲ್ ಹಂತದ ಹೋರಾಟ ಮತ್ತೆ ಮುಂದುವರಿಕೆ ಕಂಡುಕೊಳ್ತಾ ಇದೆ. ಪವರ್ ಪ್ಲೇ ಹಂತದಲ್ಲಿ ಅದ್ಯಾವ ರೀತಿಯಲ್ಲಿ ದಾಡ ಬೀಸಲು ಮತ್ತೆ ಟಾಪ್ ಏಜ್ ಆಗ್ತಾ ಇದೆ. ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ಆರಂಭಿಕ ಬ್ರೇಕ್ ಥ್ರೂ ಹಂತದಲ್ಲಿ ಆರ್ಯನ್ ಪಿಂಕ್ ಪ್ಯಾಂಥರ್ಸ್ಗೆ ಲಭಿಸ್ತಾ ಇದೆ.
ಡೇಂಜರಸ್ ಬ್ಯಾಟರ್ ದುರ್ಗಾ ಬ್ಯಾಕ್ ಟು ದಿ ಪೆವಿಲಿಯನ್. ಈ ಬಾರಿ ತಂಡದ ಆಧಾರ ಸ್ತಂಭ ಬಿರುಸಿನ ಹೊಡೆತಕ್ಕೆ ಮನ ಮಾಡಿದ್ರು. ಟಪ್ಪೇಜ್ ಆಗುವುದರ ಮುಖಾಂತರವಾಗಿ ಸುಲಭ ಸಾಧ್ಯತೆ ಬುತ್ತಿ ಕೈ ಸೇರ್ತಾ ಇದೆ. ಈ ಒಂದು ಹಂತದಲ್ಲಿ ಆರಂಭಿಕ ಬ್ರೇಕ್ ಥ್ರೂ ಆರ್ಯನ್ ಪಿಂಕ್ ಪ್ಯಾಂಥರ್ಸ್ ಗಳಿಗೆ ಲಭಿಸ್ತಾ ಇದೆ. 4-5-1 ಮತ್ತೆ 1ನೇ ಕ್ರಮಾಂಕದ ದಾಂಡುಗಾರ್ತಿ ಕುಸುಮ ಆಲ್ರೌಂಡರ್ ಆಟಗಾರ್ತಿ ಅಂಕಣಕ್ಕೆ ಎಂಟ್ರಿ ಪಡ್ಕೊಳ್ತಾ ಇದ್ದಾರೆ. ಸಂಜನ ಎಸೆದ ದ್ವಿತೀಯ ಓವರ್ನ ಆರಂಭಿಕ ಎಸಕ್ಕೆ 1 ಓಟಕ್ಕೆ ಅವಕಾಶ ಲಭಿಸಿತ್ತು. ದ್ವಿತೀಯ ಎಸೆದಲ್ಲಿ ಉದ್ದರಿ ಕೂಡ ಪಡ್ಕೊಳ್ತಾ ಇದ್ದಾರೆ. ಮತ್ತೆ ಯಶಸ್ಸು ಪಡ್ಕೊಂಡ ಸಂಜನ 3ನೇ ಬಾರಿಗೆ ಎದುರಿಸಿ ಆಡುವಂತ ಆಟಗಾರ್ತಿ ಕುಸುಮ ಮತ್ತೆ ಕಟ್ ಮಾಡೋದ್ರಲ್ಲಿ ಯಶಸ್ಸು ಕಂಡುಕೊಂಡ್ರು. 1 ಓಟಕ್ಕೆ ಅವಕಾಶ ಲಭಿಸ್ತಾ ಇದೆ. ಈ ಒಂದು ಹಂತದಲ್ಲಿ ಕುಸುಮ ಖಾತೆ ಕೂಡ ಆರಂಭಗೊಳ್ತಾ ಇದೆ. ತಂಡದ ಖಾತೆಗೆ 1 ಅಂಕ ಜಮಾವಣೆಯೊಂದಿಗೆ 6 ಓಟಗಳು. 6 ಫಾಲೋಸ್ ಆಫ್ 1 ಇಂಪಾರ್ಟೆಂಟ್ ವಿಕೆಟ್. ಕರಾರುವಕ್ಕದ ಎಸ್ತಗಾರಿಕೆ, ಜಾಡುವ ಎಸ್ತಗಾರಿಕೆ, ಚೆಂಡಿಗೆ ವೇಗ ನೀಡಬಲ್ಲದ ಎಸ್ತಗಾರಿಕೆ ಸಂಜಾರ ಮುಖಾಂತರವಾಗಿ ದಾಖಲಾತಿಗೊಳ್ತವೆ. ಈತನ ಮಾಡಿ ಮತ್ತೆ ಚೆಂಡು ಗೋಳಿಯಲ್ಲಿ ಜೆರ್ಸಿ ನಂಬರ್ 2 ಆಟಗಾರ್ತಿ ಕಷ್ಟ ಸಾಧ್ಯತೆ ಬುಟ್ಟಿ ಮಾಡಿಕೊಂಡ್ರು. ಮಿಡೋ ವಿಭಾಗದಲ್ಲಿ ಬ್ರೇಕ್ ಥ್ರೂಗಳ ಮೇಲೆ ಬ್ರೇಕ್ ಥ್ರೂ ಲಭಿಸ್ತಾ ಇದೆ. ಓಟಗಳಿಗೆ ಕಡಿವಾಣ ಬೀಳ್ತಾ ಇದೆ. SMS ಬ್ರಹ್ಮ ಅವರ ಉದ್ದರಿಗಳನ್ನು ಕಳ್ಕೊಳ್ತಾ ಇದೆ. ನಾಟಕೀಯ ತಿರುವು ಅಂಕಗಳ ಭಾಗದಲ್ಲಿ ಡೇಂಜರಸ್ ಬ್ಯಾಟರ್ಸ್ ಆಲ್ರೆಡಿ ಬ್ಯಾಕ್ ಟು ದಿ ಪೆವಿಲಿಯನ್. ಸಂಜನಾ ಈ ಒಂದು ಹಂತದಲ್ಲಿ ಕಷ್ಟ ಸಾಧ್ಯತೆ ಬುತ್ತಿಯನ್ನು ಮಿಡ್ ಆಫ್ ವಿಭಾಗದಲ್ಲಿ ಪಡ್ಕೊಂಡ್ರು. ಚುರುಕಿನ ಗತಿಯ ಕ್ಷೇತ್ರ ರಕ್ಷಣೆ ಮತ್ತೆ ಆರ್ಯನ್ ಪಿಂಕ್ ಪ್ಯಾಂಥರ್ಸ್ ಗಳ ಪರವಾಗಿ ದಾಖಲಾತಿಗೊಳ್ತಾ ಇದೆ. 6ರ ಗಳಿಕೆಯಲ್ಲಿ ಪ್ರಾಮುಖ್ಯತೆ 2 ಉದ್ದರಿಗಳು ನೆಲಕೂರಲ್ತಾ ಇದೆ. ಮತ್ತೆ ಹೊಸ ಕ್ರಮಾಂಕದ ದಾಡುಗಾರ್ತಿ ಜಮೂಲ್ ಅಂಕಣಕ್ಕೆ ಎಂಟ್ರಿ ಪಡ್ಕೊಳ್ತಾ ಇದ್ದಾರೆ. ಸಜ್ಜನ ಮತ್ತೆ ಜಾಡ್ಬೆ ಎಸ್ತಗಾರಿಕೆ, ಗತಿ ಪರಿವರ್ತನೆ ಎಸ್ತಗಾರಿಕೆ, ಓಟಗಳು ಬರ್ತಾ ಇಲ್ಲ. ಸಾಕಷ್ಟು ಡಾಟ್ ಬಾಲ್ಗಳು ಅಂಕಿಅಂಶ ಪಟ್ಟಿಯಲ್ಲಿ ಜಮಾವಣೆ ಆಗ್ತಾ ಇದೆ. ಈ ಒಂದು ಹಂತದಲ್ಲಿ ಸಂಜನ ಎಸೆದಂತ 5 ಪ್ರಮುಖ ಎಸೆತಗಳ ಮುಂದೆ 2 ಓಟಗಳಿಗೆ ಅವಕಾಶ ನೀಡಿದ್ರು. 2 ಪ್ರಾಮುಖ್ಯತೆ ಉದ್ದರಿ ಕೂಡ ಈ ಒಂದು ಹಂತದಲ್ಲಿ ಪಡ್ಕೊಳ್ತಾ ಇದ್ದಾರೆ. ಮತ್ತೆ ದ್ವಿತೀಯ ಓವರ್ನ ಅಂತಿಮ ಎಸೆತಕ್ಕಾಗಿ ಮತ್ತೆ ಬೀಸುವ ಯತ್ನ ಅಷ್ಟೇ ಸುಂದರತೆ ತಡೆತ 30 ಸರ್ಕಲ್ ಅಂಚಿನಲ್ಲಿ ಸಾಗಿ ಬರ್ತಾ ಇದೆ. 1 ಓವರ್ನ ಅವಕಾಶದೊಂದಿಗೆ ಜಮಾಲ್ ಖಾತೆ ಆರಂಭಗೊಳ್ತಾ ಇದೆ. ತಂಡದ ಮೊತ್ತ ಕೂಡ 7 ಓಟಗಳು. 7 ಫಾಲೋಸ್ ಆಫ್ 2 ಇಂಪಾರ್ಟೆಂಟ್ ವಿಕೆಟ್ಸ್. ಆರಂಭಿಕ ಹಂತದ ಪವರ್ ಪ್ಲೇ ಓವರ್ನಲ್ಲಿ ಯಾವುದೇ ಬೌಂಡ್ರಿ ಷಟ್ಕಗಳಿಗೆ ಅವಕಾಶ ನೀಡ್ತಾ ಇಲ್ಲ ಆರ್ಯನ್ ಪಿಂಕ್ ಪ್ಯಾಂಥರ್ಸ್ ಎಸೆತಗಾರ್ತಿಯರು. 12 ಎಸೆತಗಳ ಮುಂದೆ ಕೇವಲ 7 ಓಟಗಳಿಗೆ ಅವಕಾಶ ನೀಡಿದ್ರು. ಸದ್ಯದ ಪರಿಸ್ಥಿತಿಯಲ್ಲಿ SMS ಬ್ರಹ್ಮ ಅವರ 3 ಚುಕ್ಕೆ 5ರಂತೆ ಸರಾಸರಿ ಮುಖಾಂತರವಾಗಿ ಇನ್ನಿಂಗ್ಸ್ ಅನ್ನು ಮುಂದುವರಿಸಿಕೊಳ್ತಾ ಇದೆ. ಮತ್ತೆ ತೃತೀಯ ಓವರ್ನ ಎಸೆತಗಾರಿಕೆಗಾಗಿ ಆರ್ಯನ್ ಪಿಂಕ್ ಪ್ಯಾಂಥರ್ಸ್ ಪರವಾಗಿ ಚೈತ್ರ ಶೇರಿಗಾರ್ ತೃತೀಯ ಓವರ್ ಆರಂಭಿಕ ಎಸೆತ ಪೂಲ್ ಮಾಡೋದಲ್ಲಿ ಯಶಸ್ಸನ್ನು ಕಂಡುಕೊಂಡ್ರು. ಮತ್ತೆ ಕ್ಷೇತ್ರ ರಕ್ಷಣೆ ಎಡವಿಕೆ 2 ಓಟಗಳಿಗೆ ಅವಕಾಶ ಲಭಿಸ್ತಾ ಇದೆ. ಈ ಒಂದು ಹಂತದಲ್ಲಿ ಒಂಟಿ ಜಂಟಿಗಳ ಮುಖಾಂತರವಾಗಿ ತನ್ನ ಮೊತ್ತ ಕೂಡ 9 ಓಟಗಳು. ಮತ್ತೆ 1 ಓವರ್ನ ಅವಕಾಶದೊಂದಿಗೆ SMS ಬ್ರಹ್ಮ ಅವರ ದಶಕದ ಸಾಧನೆಯನ್ನು ಕಂಡುಕೊಳ್ತಾ ಇದೆ. 10 ಫಾಲೋಸ್ ಆಫ್ 2 ಇಂಪಾರ್ಟೆಂಟ್ ವಿಕೆಟ್ಸ್. ಮತ್ತೆ ಚೈತ್ರ 3ನೇ ಬಾರಿಗೆ ಇದರ ಮಧ್ಯೆ ಜಾಣ್ಮೆ ಆಟ ಓಟಗಳಿಗೆ ಮನ ಮಾಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ಗಳು ಸೇರ್ಪಡೆಗೊಳ್ತಾ ಇದೆ. ಸಾಕಷ್ಟು ಡಾಟ್ ಬಾಲ್ಗಳು ಈಗಾಗಲೇ ಅಂಕಿಅಂಶ ಪಟ್ಟಿಯಲ್ಲಿ ಜಮಾವಣೆ ಆಗ್ತಾ ಇದೆ. ಯಾವುದೇ ಬೌಂಡ್ರಿ ಷಟ್ಕಗಳು ಇದುವರೆಗೆ ಇನ್ನಿಂಗ್ಸ್ ನಲ್ಲಿ ದಾಖಲಾತಿಗೊಳ್ತಾ ಇಲ್ಲ. ಮತ್ತೆ 4ನೇ ಬಾರಿಗೆ ಚೈತ್ರ 2 ಕುಸುಮ ಇದರ ಮಧ್ಯೆ ಚೆಂಡು ಕ್ಷಣ ಕಾಲ ಗಾಳಿಯಲ್ಲಿ
ಸುಂದರತೆ ತಡೆತ ಜರ್ಸಿ ನಂಬರ್ 7ರ ಆಟಗಾರ್ತಿ ಮತ್ತೆ ಒಂಟಿ ಹೊಡೆದ ಅವಕಾಶ. ಮತ್ತೆ ಅಂತಿಮ ಬಾರಿಗೆ ಚೈತ್ರ ಈ ಟರ್ಮದ ಬೀಸುವ ಎತ್ತಲ್ಲಿ ಯಶಸ್ಸನ್ನು ಕಂಡುಕೊಂಡ್ರು. ಮತ್ತೆ ಒಂಟಿ ಹೊಡೆದ ಅವಕಾಶ. 3ನೇ ಓವರ್ ಮುಕ್ತಾಯಗೊಳ್ತಾ ಇದೆ. ಆರಂಭಿಕ ಸೆಷನ್ 3 ಓವರ್ಗಳ ಮುಕ್ತಾಯಕ್ಕೆ SMS ಬ್ರಹ್ಮ ಅವರ ಸರಾಸರಿ 4ರ ರನ್ ಧಾರಣೆಯಲ್ಲಿ 12 ಓಟಗಳನ್ನು ದಾಖಲಿಸಿಕೊಳ್ತಾ ಇದೆ. 12 ಫುಲ್ ಲಾಸ್ ಆಫ್ 2 ಇಂಪಾರ್ಟೆಂಟ್ ವಿಕೆಟ್ಸ್. ಮತ್ತೆ ವಿದ್ಯಮಾನದಲ್ಲಿ ಬದಲಾವಣೆ ಕಂಡುಕೊಳ್ತಾ ಇದ್ದಾವೆ. ಮುಂದಿನ ವಿದ್ಯಮಾನಗಳಿಗಾಗಿ ಶೇಷ ಐಕಳ ಇವರನ್ನು ಆಮಂತ್ರಿಸಿಕೊಳ್ತಾ ಇದ್ದಾವೆ. ವಂದನೆಗಳು ವಿಘ್ನೇಶ್ ಅವರ. ಫೈನಲ್ ಸಮರ ಸಾಗಿ ಬರ್ತಾ ಇದೆ. ಬಹಳಷ್ಟು ಶಿಸ್ತಿನ ಆಟಗಳು ಮುಂದುವರಿತಾ ಇದೆ. ಬಹುಶಃ ನಿಧಾನವೇ ಪ್ರಧಾನ ಎನ್ನುವ ತತ್ವಕ್ಕೆ ಒತ್ತು ಕೊಟ್ಟು ಆಡ್ತಾ ಇದೆ SMS ಬ್ರಹ್ಮ ಅವರ ವಿರುದ್ಧವಾಗಿ ಆರ್ಯನ್ ಪಿಂಕ್ ಪ್ಯಾಂಥರ್ಸ್. ಬಹುಶಃ ಇತಿಹಾಸವನ್ನ ಅವಲೋಕನ ಮಾಡಿದ್ರೆ ಮೊದಲ ವರ್ಷದ KPLನ ರನ್ನರ್ಸ್ ತಂಡ SLJC 7 ಇಂಚೆ ಪ್ರದೀಪ್ ಮತ್ತು ಧೀರಜ್ ನಾಯಕತ್ವದಲ್ಲಿ ಸಾಗಿ ಬಂದಿತ್ತು, ಮಾಲಕತ್ವದಲ್ಲಿ ಸಾಗಿ ಬಂದಿತ್ತು. ಈ ಬಾರಿ ಪ್ರದೀಪ್ 7 ಇಂಚೆ ಮಾಲಕತ್ವದಲ್ಲಿ ಸಾಗಿ ಬರುತ್ತಿರುವಂತಹ ಆರ್ಯನ್ ಪಿಂಕ್ ಪ್ಯಾಂಥರ್ಸ್ಗಳು ಮೊದಲ ಪ್ರಶಸ್ತಿಯ ಮೇಲೆ ಕಣ್ಣಿಡ್ತಾ ಇದ್ದ. ಈಗಾಗಲೇ ತಂಡದ ಒಟ್ಟುಮೊತ್ತ ಕ್ರಿಕೆಟ್ ಜಗತ್ತು ಕಂಡಂತ ದುರದೃಷ್ಟದ ಸಂಖ್ಯೆ 13 ದಾಖಲಿಸಿಕೊಳ್ತಾ ಇದೆ. ನೆಗೆಟಿವ್ ಅನ್ನ ಕಾಣ್ತಾ ಇದೆ. ಎಕ್ಸ್ಟ್ರಾ ಬೌನ್ಸ್. ಬಹಳಷ್ಟು ವೈವಿಧ್ಯಮಯ ಎಸೆತಗಾರಿಕೆಯಲ್ಲಿ ಸಂಧ್ಯಾ ಜರ್ಸಿ ನಂಬರ್ 3ರಲ್ಲಿ ಮುನ್ನಗ್ಗಿ ಬಾರಿಸುವ ಪ್ರಯತ್ನ, ಸ್ಟೆಪ್ ಔಟ್ ಮಾಡಿ ಆಡೋ ಪ್ರಯತ್ನಗಳು ಬರ್ತಾ ಇದೆ. ಮೊದಲ ವರ್ಷ ಕಟೀಲ್ನ ಸಿತ್ಲ ಮೈದಾನದಲ್ಲಿ ನಡೆದಂಥ ಪಂದ್ಯಕೂಟದಲ್ಲಿ ಸುಕುಮಾರ್ ಅಮೀನ್ ಸಾರಥ್ಯದ ತಂಡ ಚಾಂಪಿಯನ್ಗಳಾಗಿ ಮೂಡಿಬಂದ SLJC 7 ದ್ವಿತೀಯ ಸ್ಥಾನಕ್ಕೆ ತೃಪ್ತಿಯನ್ನು ಕಂಡುಕೊಂಡಿತ್ತು. ಈ ಬಾರಿ 4ನೇ ಆವೃತ್ತಿಯ ಪಂದ್ಯಕೂಟ, ಮಹಿಳಾ ವಿಭಾಗದ ಪಂದ್ಯಕೂಟ 7 ಮಾಲಕತ್ವದಲ್ಲಿ ಪ್ರದೀಪ್ ಅವರ ಮಾಲಕತ್ವದಲ್ಲಿ ಆರ್ಯನ್ ಪಿಂಕ್ ಪ್ಯಾಂಥರ್ಸ್ಗಳು ಬಹಳಷ್ಟು ಬಿಗುದಾಳಿಯನ್ನು ಸಂಘಟಿಸಿಕೊಳ್ತಾ ಇದೆ. ಅದ್ಭುತ ಕ್ಷೇತ್ರ ರಕ್ಷಣೆಯನ್ನು ವ್ಯೂಹವನ್ನು ಬಲಿತಾ ಇದೆ, ಚಕ್ರವನ್ನು ಬಲಿತಾ ಇದೆ. ಆ ನಿಟ್ಟಿನಲ್ಲಿ ಬಹುಶಃ ಎದುರಾಳಿ SMS ಬ್ರಹ್ಮ ಅವರ ತಂಡಕ್ಕೆ ಕಗ್ಗಂಟ ಆಗ್ತಾ ಇದೆ. ತಂಡದ ಒಟ್ಟು ಮೊತ್ತ 15. ಮತ್ತೆ ಮೊದಲ ಷಟ್ಕ ದಾಖಲಾಗ್ತಾ ಇದೆ. ಫೈನಲ್ ಪಂದ್ಯದ ಮೊದಲ ಸಿಕ್ಸರ್ಗಳು ಕುಸುಮ ದಂಡಿನಿಂದ ಬರ್ತಾ ಇದೆ. ಕ್ರಿಕೆಟಿಗರನ್ನು ಉತ್ತೇಜಿಸುವ ಸಲುವಾಗಿ ಮೈದಾನದ ಮೂಲೆ ಮೂಲೆಯಲ್ಲಿ ಸುಡುಮತ್ತುಗಳ ಪ್ರದರ್ಶನ, ಸಂಗೀತದ ಸ್ಪರ್ಶ, ಮೈದಾನದ ಒಳಭಾಗದಲ್ಲಿ ಆಟಗಾರ ಬಣ್ಣ ಬಣ್ಣದ ಸಮಾವಸರದ ಚಿತ್ತಾರ. ಒಟ್ಟಾರೆಯಾಗಿ ಈ ಒಂದು ಮೈದಾನಕ್ಕೆ ಇವತ್ತಿನ ಈ ಮತ್ತೆ ಕ್ಲೀನ್ ಬೌಲ್ಡ್ ಕುಸುಮ ಸಿಕ್ಸರ್ ಬಾರಿಸಿದ ನಂತರ ಸೇಡಿಗೆ ಸೇಡು, ಸೇರಿಗೆ ಸವ್ವ ಸೇರು ಎನ್ನುವ ರೀತಿಯಲ್ಲಿ, ಮುಯಿಗೆ ಮುಯಿ ಎನ್ನುವ ರೀತಿಯಲ್ಲಿ ಹುದ್ದರಿಯನ್ನು ಪಡ್ಕೊಳ್ತಾ ಇದ್ದಾರೆ. ನಂಬಿಕೆಯ ಬ್ಯಾಟ್ ದುರ್ಗಾ ಆರಂಭಿಕ ಹಂತದಲ್ಲಿ ಕಳ್ಕೊಂಡ್ರು. ನಂತರದಲ್ಲೇ ಕುಸುಮ ಹುದ್ದರಿ ಕೂಡ ನೆಲಕೊಳ್ತಾ ಇದೆ. 21ಕ್ಕೆ 3 ಏನಂತ ಸ್ಥಿತಿ. ಸ್ವಲ್ಪ ಮಟ್ಟಿಗೆ ಶೋಚನೀಯ ಆರಂಭ, ಡಿಸಾಸ್ಟರ್ ಸ್ಟಾರ್ಟ್ ಅನ್ನ ಕೊಡ್ತಾ ಇದೆ. ಕೊಲಾಪ್ಸ್ ಸ್ಟಾರ್ಟ್ ಆಂಗ್ಲ ಭಾಷೆಯಲ್ಲಿ ಹೇಳೋದಾದ್ರೆ ವಿಕೆಟ್ಸ್ ಆರ್ ಫಾಲಿಂಗ್ ಲೈಕ್ ಎ ಸೈಕಲ್ ಸ್ಟ್ಯಾಂಡ್ ಹಿಯರ್. SMS ಬ್ರಹ್ಮ ಅವರ ನಿನ್ನೆ ದಿನ ಮೊದಲ ಪಂದ್ಯದಲ್ಲಿ ಆರ್ಯನ್ ಪಿಂಕ್ ಪ್ಯಾಂಥರ್ಸ್ಗಳ ವಿರುದ್ಧವಾಗಿ ನಾಣುಚಿವಿಗೆ ಆದೇಶವನ್ನು ಗೆದ್ದುಕೊಂಡು ಎದುರಾಳಿಗಳನ್ನು ಕಟ್ಟಿ ಹಾಕಿತ್ತು. ಅದೇ ಸೇಡನ್ನು ತೀರಿಸ್ತಾ ಇದೆ ಆರ್ಯನ್ ಪಿಂಕ್ ಪ್ಯಾಂಥರ್ಸ್. ಇವತ್ತಿನ ದಿನ ಫೈನಲ್ ಪಂದ್ಯದಲ್ಲಿ ನಾಣುಚಿವಿಗೆ ಆದೇಶವನ್ನು ಗೆದ್ದುಕೊಂಡ ಆರ್ಯನ್ ಎದುರಾಳಿಗಳನ್ನು ಕಟ್ಟಿ ಹಾಕ್ತಾ ಇದೆ. ತಂಡದ ಒಟ್ಟು ಮೊತ್ತ 22. ಅಂಕಿಅಂಶ ಪಟ್ಟಿಯಲ್ಲಿ ಹರೀಶ್ ಕೋಟಿ ಮಿತ್ತ ಕುರ್ಮೇಲು ವೀಕ್ಷಕರಲ್ಲಿ ನನ್ನ ಜೊತೆ ಬೆಳಗಿನ ವೇಳೆಯಲ್ಲಿ ಯಶೋಧ ಪಡಬಿದ್ರೆ ವಿಘ್ನೇಶ್ ಶೆಣೈ, ಅದೇ ರೀತಿ ತೀರ್ಪುಗಾರಿಕೆ ಬಿಡದಲ್ಲಿ ಜಿಲ್ಲಾ ಕಂಡಂತ ರಾಜ್ಯ ಕಂಡದ ಶ್ರೇಷ್ಠ ಮಟ್ಟದ ತೀರ್ಪುಗಾರ ದಿನೇಶ್ ಮಂಗಳೂರು, ದೀಕ್ಷಿತ್ ಮಂಗಳೂರು, ಕಾರ್ತಿಕ್ ಮಂಗಳೂರು. ಮತ್ತೆ ಡೀಪ್ ಸ್ಕಾಲರ್ ಮೇಲ್ಭಾಗದಲ್ಲಿ ಡೀಪ್ ವಿಕೆಟ್ ಮೇಲ್ಭಾಗದಲ್ಲಿ ಸುಂದರತೆ ಕ್ಷೇತ್ರ ವೀಕ್ಷಣೆ ಕಂಡು ಬರ್ತಾ ಇದೆ. ಅವಳಿ ಓಟಗಳು ಬರ್ತಾ ಇದೆ. ಅವಳಿ ಓಟದ ಮುಖ್ಯವಾಗಿ ತಂಡ ಒಟ್ಟು ಮೊತ್ತ 24. ಅದೇ ರೀತಿ ಅಂಕಿಅಂಶ ನಿರ್ವಹಣೆಯಲ್ಲಿ ಟೆಕ್ನಿಕಲ್ ವಿಭಾಗದಲ್ಲಿ ಮಿಥಲ್ ಬ್ರಾಕ್ಸ್ ಮಂಗಳೂರು ಭಾಗ ಕಾಣುತ್ತಾ ಜಿಲ್ಲೆ
ಕ್ರಿಕೆಟ್ನ ಬಗ್ಗೆ ಬಹಳಷ್ಟು ಒಲವನ್ನು ಕಂಡವರು ನಾಳೆ ದಿನ ಕ್ರಿಸ್ಮಸ್ ಹಬ್ಬದ ಸಡಗರದಲ್ಲಿ ತೇಲಿ ಹೋಗ್ಲಿಕ್ಕಿದ್ದಾರೆ. ಪಂದ್ಯವನ್ನು ನೇರ ಪ್ರಸಾರ ಮಾಡಲಿಕ್ಕಿದೆ M9. ದೂರದಲ್ಲಿರುವಂತಹ ಕ್ರಿಕೆಟ್ ಬಂಧುಗಳಿಗೆ, ಕ್ರಿಕೆಟ್ ಪ್ರಿಯರಿಗೆ ಈ ಒಂದು ಪಂದ್ಯಗಳಲ್ಲಿ 2 ದಿನಗಳ ಕಾಲ ನಿನ್ನೆ ದಿನ ಒಂದು ಪಂದ್ಯದಲ್ಲಿ ತೀರ್ಪುಗಾರರಾಗಿ ಕೂಡ ಕರ್ತವ್ಯವನ್ನು ನಿಭಾಯಿಸಿದ್ದು ಯೂನಿವರ್ಸಿಟಿ ವಿಭಾಗದಲ್ಲಿ ಆಡಿದಂಥ ಅನುಭವ. ಇತ್ತೀಚಿನ ಕ್ರಿಕೆಟ್ನ ಬಗ್ಗೆ ಒಲವು, ಅದಮ್ಯ ಪ್ರೀತಿ ಅವರನ್ನು ಕ್ರಿಕೆಟ್ ಮೈದಾನಕ್ಕೆ ಸೆಳೆದ ಇದೆ. ಟೆಕ್ನಿಕಲ್ ವರ್ಕಲ್ಲಿ ರನ್ ಧಾರಣೆ ವಿಭಾಗವನ್ನು ನಿರ್ವಹಿಸಿಕೊಳ್ತಾ ಇದ್ದಾರೆ. ನಾಳೆ ದಿನ ಕ್ರಿಸ್ಮಸ್ ಹಬ್ಬದ ಜೊತೆ ಅವರ ಹುಟ್ಟುಹಬ್ಬದ ಸಂಭ್ರಮ ಕೂಡ. ಆಶ್ರಿತ ನೀಳಕಾದ ಎಸೆತಗಾರ್ತಿ ಆಶ್ರಿತ ಈಗಾಗಲೇ ಒಂದು ಸುಂದರ ಕ್ಯಾಚನ್ನು ಕೂಡ ಬರ್ಕೊಂಡಿದ್ರು. ಆಶ್ರಿತ ನೀಳಕಾಯದ ಆಟಗಾರ್ತಿ ಜರ್ಸಿ ನಂಬರ್ 45ರಲ್ಲಿ ತಂಡ ಹುಟ್ಟು ಮತ್ತ ಮತ್ತೆ ಲಾಫ್ಟ್ ಹೆಡ್ಡರ್ ಡೀಪ್ ಲೆಗ್ ಭಾಗದಲ್ಲಿ ಬೌಂಡರಿಗಳು ಬರ್ತಾ ಇದೆ. ಬೌಂಡರಿ ಮುಖ್ಯವಾಗಿ ತಂಡ ಹುಟ್ಟು ಮತ್ತ 32 ಲಕ್ಷ್ಮಿ ತಂಡು ಗರ್ಜಿಸ್ತಾ ಇದೆ. ವೈಯಕ್ತಿಕ 9 ಓಟವನ್ನು ಗಳಿಸಿಕೊಂಡು ಒಂದು ಬೌಂಡರಿ ಮುಖ್ಯವಾಗಿ 2 ಅವಳುಗಳ ಮುಖ್ಯವಾಗಿ. SMS ಬ್ರಹ್ಮಾವರದ ಇತರ ಆಟಗಾರರು ನಮ್ಮ ಜೊತೆ ನಿಖಿತಾ, ಅದೇ ರೀತಿ ಪ್ರಕೃತಿ, ಅದೇ ರೀತಿ SMS ಪಿಂಕ್ ಪ್ಯಾಂಥರ್ಸ್ಗಳ ಇತರ ಆಟಗಾರರು ಪೂಜಾ ಮತ್ತು ಅವರ ತಂಡ. ಒಂದು ಕಾಲದ ಗತಕಾಲದ ಐತಿಹಾಸಿಕ ಕ್ಷಣಗಳನ್ನು ನೋಡಿದ್ರೆ ಬಹುಶಃ ಒಂದು ಕಾಲದಲ್ಲಿ ವಿದ್ಯಾರ್ಥಿ ಸಂಘ ಬೈಕಂಪಾಡಿಯ ವಿರುದ್ಧವಾಗಿ KFC ಪ್ರತಿ ಬಾರಿ ಕೂಡ ಫೈನಲ್ ಪಂದ್ಯವನ್ನು ಆಡಿ ದಾಖಲೆಯನ್ನು ನಿರ್ಮಿಸಿದ ತಂಡಗಳು. ವಿದ್ಯಾರ್ಥಿ ಸಂಘದ ಪ್ರಮುಖ ಆಟಗಾರ ಧರ್ಮಾನಂದ. ಮತ್ತೆ ಕ್ಯಾಚ್ ಕೈ ಸೇರ್ತಾ ಇದ್ದಾರೆ. ಬಹುಶಃ ಆ ಕಾಲದಲ್ಲಿ ಬಹುಶಃ 1990 2000 ಕಾಲದಲ್ಲಿ KFC ವಿರುದ್ಧವಾಗಿ ಧರ್ಮ ಔಟ್ ಆದ್ರೆ KFC ವಿನ್ ಆಗ್ತಿತ್ತು. ಹಾಗೆ ಆ ರೀತಿಯ ಒಂದು ಸ್ಟ್ರಾಟಜಿ ನಡೀತಾ ಇತ್ತು. ಲಲಿತ್, ಧರ್ಮ ಈ ರೀತಿಯ, ಹರೀಶ್ ಈ ರೀತಿಯ ಆಟಗಾರನ್ನ, ಸಂದೀಪ್ ಈ ರೀತಿಯ ಆಟಗಾರನ್ನ ಖಂಡಿತ ವಿದ್ಯಾರ್ಥಿ ಸಂಘ ಬೈಕಂಪಾಡಿ. ಗಣೇಶ್, ಯೋಗ, ಕಿರಣ್, ವಿನಾಯಕ್, ನೂತನ್, ಪ್ರವೀಣ್ ಈ ರೀತಿಯ ಪ್ರಮುಖ ಆಟಗಾರರನ್ನ ಖಂಡಿತ KFC. ರಾತ್ರಿಯ ರಾಜರಾಗಿ ಮೆರೆದವರು KFC ಮತ್ತು ವಿದ್ಯಾರ್ಥಿ ಸಂಘ ಬೈಕಂಪಾಡಿ. ತಂಡದ ಒಟ್ಟು ಮೊತ್ತ 35. ಸ್ಲೋ ಅಂಡ್ ಸ್ಟಡಿ ವಿನ್ಸ್ ರೇಸ್. ದಿಸ್ ಇಸ್ ದ ಪ್ರೂವ್ ಆಫ್ SMS ಬ್ರಹ್ಮಾವರ. ಸ್ಟಿಕ್ ಟು ದಟ್ ಪಾಯಿಂಟ್ಸ್. ಮುನ್ನಗಿ ಬಾರಿಸೋ ಪ್ರಯತ್ನ, ಸಪೋರ್ಟ್ ಮಾಡಿ ಆಡೋ ಪ್ರಯತ್ನ. ಈ ಮತ್ತೆ ಸುಂದರತೆ ಕ್ಯಾಚ್, ಮಾತ್ರ ಬಹಳಷ್ಟು ಅದ್ಭುತ ಕ್ಯಾಚ್ಗಳು ಈ ಟೂರ್ನಿಯಲ್ಲಿ. ಕ್ಯಾಚ್ ಆಫ್ ದ ಟೂರ್ನಮೆಂಟ್. ದಿಸ್ ಈಸ್ ದ ರಿಯಲ್ ಕ್ಯಾಚ್ ಆಫ್ ದ ಟೂರ್ನಮೆಂಟ್. ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಟೀಲು ಈ ಒಂದು 2 ದಿನಗಳ ಸೇವೆಯಲ್ಲಿ ನಮ್ಮೊಂದಿಗೆ ನಿಜಕ್ಕೂ ಅಭಿನಂದನೀಯರು, ವಂದನೀಯರು. ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಟೀಲಿನ ಸಿಬ್ಬಂದಿಗಳಿಗೆ ಮಗದೊಮ್ಮೆ KFC ಕಡೆಯಿಂದ ಪ್ರೀತಿಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹೃದಯ ಸ್ಪರ್ಶಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಚೈತ್ರ ಶೇರಿಗಾರ್ ಈ ಕೂಟದ ಸವ್ಯಸಾಚಿ ಆಟಗಾರ್ತಿ. ಅದ್ಭುತ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಬಹಳಷ್ಟು ಅದ್ಭುತ ಕ್ಯಾಚ್. ಈ ಹಿಂದೆ ಜರ್ಸಿ ನಂಬರ್ 2ರ ಸೌಜನ್ಯ ಕೂಡ ಅದ್ಭುತ ಕ್ಯಾಚ್ ಅನ್ನು ಪಡ್ಕೊಂಡಿದ್ರು. ಚಿತ್ರ ಈ ಕೂಟದ ಮಿಂಚಿನ ಕುದುರೆ, ಕುಳ್ಳನೆ ವಾಮನ ಮೂರ್ತಿ ಈ ಟೂರ್ನಿಯಲ್ಲಿ ತ್ರಿವಿಕ್ರಮನ ಸಾಧನೆ. ಕೆಮ್ಮಣ್ಣು ಪ್ರೌಢಶಾಲೆಯ 9ನೇ ತರಗತಿಯ ವಿದ್ಯಾರ್ಥಿ ಚಿತ್ರ, ಬ್ರಹ್ಮವರ ಎಕ್ಸ್‌ಪ್ರೆಸ್. ಮತ್ತೆ ಅಡ್ಡ ಚೆಂಡು, ಇತರ ಓಟಗಳು ಸ್ವಲ್ಪ ಮಟ್ಟಿಗೆ ವ್ಯಾಯಾಮದಲ್ಲಿ ತೀರ್ಪುಗಾರ ಜೊತೆ ಸೌಜನ್ಯ ಕೂಡ 2 ಕೈಗಳನ್ನು ಸಮಾನಾಂತರವಾಗಿ ಭೂಮಧ್ಯ ರೇಖೆ ಚಾಚುತ್ತಾ ಇದ್ದಾರೆ. ತನ್ನ ಒಟ್ಟು ಮೊತ್ತ
37 37. ತಿಳಿ ಗುಲಾಬಿ ವರ್ಣದ ಆರ್ಯನ್ ಪಿಂಕ್ ಪ್ಯಾಂಥರ್ಸ್ ನೀಲಿ ವರ್ಣದ ಸಮವಸ್ತ್ರದಲ್ಲಿದೆ. ಮತ್ತೆ ಅಡ್ಡ ಚೆಂಡು, ಮತ್ತೆ ಸೌಜನ್ಯ ತೀರ್ಪುಗಾರಿಗೆ ಜೊತೆ ಆಗ್ತಾ ಇದ್ದಾರೆ. ಜುಗಲ್ಬಂದಿ ತಂಡ ಒಟ್ಟು ಮತ್ತೆ 38. ಮತ್ತೆ ಫ್ಲಾಟ್ ಶಾಟ್ ಡೀಪ್ ಫೈನ್ ಲೆಗ್ ಬಾಲ್ ಭಾಗದಲ್ಲಿ 6. ಟೆನ್ನಿಸ್ ಲೋಕದ ಮಂಗಳೂರು ಭಾಗ ಕಂಡಂತ ಅತ್ಯಂತ ಶ್ರೇಷ್ಠ ತೀರ್ಪುಗಾರ ಕ್ಯೂಟ್ ಬಾಯ್ ಕ್ರೇಜಿ ಬಾಯ್ ಕಾರ್ತಿಕ್ ಮಂಗಳೂರು. ಮುಕ್ತಾಯ ಕಂಡ 6 ಓವರ್ಗಳಿಗೆ ತಂಡ ಒಟ್ಟು ಮೊತ್ತ 44. ಸುಲಭ ಸಾಧ್ಯ ಗುರಿ ಅಂತೂ ಖಂಡಿತ ಅಲ್ಲ. ಕಾರಣ ಬ್ರಹ್ಮಾವರ ಚಿತ್ರ ಓವರ್ನ ಮುಕ್ತಾಯ. ಈ ಒಂದು ಓವರಲ್ಲಿ 12 ಓಟವನ್ನು ಬಿಟ್ಕೊಟ್ರು. ಕೊನೆಯ ಓವರಲ್ಲಿ ಡೆತ್ ಓವರಲ್ಲಿ 5ನೇ ಓವರಲ್ಲಿ 11 ಓಟಗಳು, 4ನೇ ಓವರಲ್ಲಿ 9 ಓಟಗಳು, 3ನೇ ಓವರಲ್ಲಿ 5 ಓಟಗಳು, 2ನೇ ಓವರಲ್ಲಿ 3 ಓಟಗಳು, ಮೊದಲ ಓವರಲ್ಲಿ 4 ಓಟಗಳು ಪವರ್ ಪ್ಲೇಯಲ್ಲಿ ಬಂದಿತ್ತು. ಹೀಗೆ ಒಟ್ಟು 44 ಓಟಗಳನ್ನು ತನ್ನ ತಂಡಕ್ಕೆ ಜಮಾ ಮಾಡ್ತಾ ಇದ್ದಾರೆ ಆಟಗಾರ್ತಿಯರು. ದುರ್ಗಾ ಮತ್ತು ಅವರ ತಂಡ 44ಕ್ಕೆ 4 ಏನಂತ ಸ್ಥಿತಿ, 35ಕ್ಕೆ ಕೊನೆಯ ಹೆದರಿ 4ನೇ ಹೆದರಿ ಬಿದ್ದಿತ್ತು. ನಂತರದಲ್ಲೇ ಬಹುಶಃ 44ರ ಸವಾಲು, 36 ಎಸೆತಗಳ ಮುಂದೆ 44ರ ಸವಾಲು ಸುಲಭ ಸಾಧ್ಯ ಗುರಿ. ಆದರೆ ಕ್ರಿಕೆಟ್ನಲ್ಲೊಂದು ಮಾತಿದೆ, ಸುಲಭ ಸಾಧ್ಯ ಗುರುಗಳು ಕೂಡ ಕಠಿಣವಾದ ಬಹಳಷ್ಟು ಉದಾಹರಣೆಗಳಿವೆ. ಹಿಂದೆ 4 ವರ್ಷಗಳಿಂದ ನ್ಯೂಜಿಲೆಂಡ್ ವಿರುದ್ಧವಾಗಿ ಇಂಗ್ಲೆಂಡ್ ಫೈನಲ್ ಪಂದ್ಯದ ಸಮರಸಾಗಿ ಬಂದಿತ್ತು ವಿಶ್ವಕಪ್ಗಾಗಿ. 238 ಟಾರ್ಗೆಟ್, ಪಂದ್ಯ ಟೈ ಆಗಿತ್ತು. ಬೆನ್ ಸ್ಟೋಕ್ ಅವರ ಸಾಹಸದ ಮುಖ್ಯವಾಗಿ ಸೂಪರ್ ಓವರ್ ಕೂಡ ಟೈ ಆಗಿತ್ತು. ನಂತರದಲ್ಲಿ ಆ ವಿಶ್ವಕಪ್ನಲ್ಲಿ ಕ್ರಿಕೆಟ್ ಜನಕರ ನಾಡು ಇಂಗ್ಲೆಂಡ್ ಚಾಂಪಿಯನ್ಗಳು ಎನಿಸಿಕೊಂಡದ್ದು ICC ಅಸಂಬದ್ಧತೆ ನಿಯಮದ ಮುಖ್ಯವಾಗಿ, ಬೌಂಡ್ರಿ ಕೌಂಟೌನ್ ಎನ್ನುವಂಥ ನಿಯಮದ ಮುಖ್ಯವಾಗಿ. ಆದರೆ ಕ್ರಿಕೆಟ್ ಪ್ರಿಯರ ಮನದಲ್ಲಿ ಉಳಿದದ್ದು ಚಾಂಪಿಯನ್ಗಳು ಆದದ್ದು ನ್ಯೂಜಿಲೆಂಡ್ ಮಾತ್ರ. ಆ ನಿಟ್ಟಿನಲ್ಲಿ 44ರ ಕಿರು ಸವಾಲು ಎನ್ನುವುದು ಪರಿಗಣಿಸದೆ ಹೋರಾಟ ಜಾರಿಯಲ್ಲಿದೆ. ತಿಳಿ ಗುಲಾಬಿ ಎನ್ನುವುದು ಹೋರಾಟದ ಸಂಕೇತ, ನೀಲಿ ಎನ್ನುವುದು ವಿಶಾಲತೆಯ ಸಂಕೇತ, ಬಿಳಿ ಶಾಂತಿಯ ಸಂಕೇತ, ಹಸಿರು ಸಮೃದ್ಧಿಯ ಸಂಕೇತ, ಕೆಂಪು ಪ್ರೀತಿಯ ಸಂಕೇತ. ಆ ನಿಟ್ಟಿನಲ್ಲಿ ಬಣ್ಣಗಳಿಗೂ ಆದಂತ ಸಾಂಕೇತಿಕ ವರ್ಣಗಳಿವೆ. ಸಪ್ತವರ್ಣದಲ್ಲಿ ರಾರಾಜಿಸ್ತಾ ಇದೆ. ಬೆಳಗಿನ ಸುಡು ಬಿಸಿಲಿನ ವಾತಾವರಣ ಇಲ್ಲ, ರಣ ಬಿಸಿಲಿನ ಕೇಕೆ ಇಲ್ಲ. ಸಂಜೆಯ ಇಡಿ ಬಿಸಿಲಿನಲ್ಲಿ ಪ್ರಶಾಂತವಾದಂತಹ ವಾತಾವರಣದಲ್ಲಿ ಪಾಂಪೆ ಕಾಲೇಜ್ ಮೈದಾನದಲ್ಲಿ ಅದ್ಭುತ ಕ್ರಿಕೆಟ್ ಅನಾವರಣ KFC KPLಗಾಗಿ ಸಾಗಿ ಬರ್ತಾ ಇದೆ. ಗೆದ್ದವರಿಗೆ 25,000 ಜೊತೆಗೆ ಪ್ರಶಸ್ತಿಯ ಫಲಕ, ದ್ವಿತೀಯ ಸ್ಥಾನಕ್ಕೆ 15,000 ಜೊತೆಗೆ ಶಾಶ್ವತ ರನ್ ಪಾರಿತೋಷಕ, 10 ಹಲವು ವೈಯಕ್ತಿಕ ಬಹುಮಾನಗಳು. 44-36 ಎಸೆತಗಳ ಮುಂದೆ ವಿದ್ಯಮಾನ ಯಾವ ರೀತಿ ಸಾಗಿ ಬರಲಿಕ್ಕಿದೆ ಕಾದು ನೋಡಬೇಕಾಗಿದೆ. ಮುಂದಿನ ಹಂತದ ವಿದ್ಯಮಾನದಲ್ಲಿ ನಮ್ಮೊಂದಿಗೆ ಸನ್ಮಿತ್ರ ವಿಘ್ನೇಶ್ ಶೆಣೈ. ವಂದನೆಗಳು ಶ್ರೀಶ ಸರ್. ಕಿಡಿಗೋಳಿ ಫ್ರೆಂಡ್ಸ್ ಕ್ರಿಕೆಟರ್ಸ್ ಇವರ ಆಶ್ರಯದಲ್ಲಿ ಸಾಗಿ ಬಂದಂತ ವ್ಯವಸ್ಥಿತ ಪಂದ್ಯಕೂಟ, ಒಡಿತ ಕ್ರಿಕೆಟ್ ಟೆನ್ನಿಸ್ ಬಾಲ್ ಇತಿಹಾಸದಲ್ಲಿ ಅತ್ಯಂತ ಯಶಸ್ಸನ್ನು ಕಂಡುಕೊಂಡಂತ ತಂಡ ಕೂಡ KFC. ಇದೀಗ ಕ್ರಿಕೆಟ್ ಬೆಳಿಬೇಕು, ಕ್ರಿಕೆಟ್ನಲ್ಲಿ ಹೊಸ ಆಯಾಮಗಳು ಬರಬೇಕು ಅನ್ನುವ ನಿಟ್ಟಿನಲ್ಲಿ ಈ ಭಾಗದಲ್ಲಿ ಮೊದಲ ಬಾರಿಗೆ ಮಹಿಳಾ ಕ್ರಿಕೆಟ್ ಅನ್ನು ಆಯೋಜಿಸಿಕೊಳ್ತಾ ಇದೆ. ಆರಂಭಿಕ ಸೆಷನ್ ಅಲ್ಲಿ SMS ಬ್ರಹ್ಮಾವರ 44 ಓಟಗಳನ್ನು ದಾಖಲಿಸಿಕೊಂಡಿದೆ. 45ರ ಟಾರ್ಗೆಟ್ ಈ ಬಾರಿ ಬಲಿಷ್ಠ ಬ್ಯಾಟಿಂಗ್ ಲೈನಪ್ ಹೊಂದಿರತಕ್ಕಂಥ ಆರ್ಯನ್ ಪಿಂಕ್ ಪ್ಯಾಂಥರ್ಸ್ಗಳಿಗೆ. ಪಿಂಕ್ ಪ್ಯಾಂಥರ್ಸ್ ಪರವಾಗಿ ಆರಂಭಿಕರಾಗಿ ಚೈತ್ರ ಶೇರಿಗಾರ್, ನಾನ್ ಸ್ಟ್ರೈಕರ್ ಎಂಡಲ್ಲಿ ಸಂಜನಾ, ಎಸ್ತಗಾರಿಕಾ ಭಾಗದಲ್ಲಿ ಚಿತ್ರ. ಬ್ರಹ್ಮಾವರ ಎಕ್ಸ್ಪ್ರೆಸ್ ಈ ತರ್ಮದ ಆರಂಭಿಕ ಶಾರ್ಟ್ ಬಾಲ್ ಪುಲ್ ರಿಲೇಷನ್ಸ್ ಅನ್ನು ಕಂಡುಕೊಂಡು ಈ ತರ್ಮದ ಬೌಂಡರಿ ತಾನೆದುರಿಸಿಕೊಂಡಂತ ಆರಂಭಿಕ ಎಸಕ್ಕೆ ಚೈತ್ರ ಶೇರಿಗಾರ್ ದಾನ ಮುಖಾಂತರವಾಗಿ ಮತ್ತೆ ಬೌಂಡ್ರಿ ದಾಖಲಾತಿಗೊಳ್ತಾ ಇದೆ. ಈ ನಿಟ್ಟಿನಲ್ಲಿ ಆರ್ಯನ್ ಪಿಂಕ್ ಪ್ಯಾಂಥರ್ಸ್ ಖಾತಾ ಆರಂಭಿಸಿಕೊಳ್ತಾ ಇದೆ. 45ರ ಟಾರ್ಗೆಟ್ ಅನ್ನು ಬೆನ್ನಡ್ತಕ್ಕಂಥ
ಆರ್ಯನ್ ಪಿಂಕ್ ಪ್ಯಾಂಥರ್ಸ್ ಸ್ಫೋಟಕ ಆರಂಭವನ್ನು ಪಡ್ಕೊಳ್ತಾ ಇದೆ ಈ ಒಂದು ಹಂತದಲ್ಲಿ. ಮತ್ತೆ ಚಿತ್ರ ಟು ಚೈತ್ರ ಈ ತರ ಮಧ್ಯ ಟಾಪೇಜ್ ಆಗ್ತಾ ಇದೆ. ಗಟ್ಟಿ ಪಡ್ಕೊಳ್ತಾ ಇದ್ದಾರೆ. ಆರಂಭಿಕ ವ್ಯವಸ್ಥೆಗೆ ಬೌಂಡ್ರಿ ಬಾರಿಸಿದ್ರು ಕೂಡ ಬಳಿಕ ಚೈತ್ರ ಡೇಂಜರಸ್ ಬ್ಯಾಟರ್ ಸ್ಫೋಟಕ ಆಟಗಾರ್ತಿ ಲಾಂಗ್ ಮಿಡಾಣಿ ಭಾಗದಲ್ಲಿ ಬಿತ್ತಿ ನೀಡುವುದರ ಮುಖಾಂತರವಾಗಿ ಮತ್ತೆ ಬಂದ ವೀಕ್ಷಣೆಯಲ್ಲಿ ಉದ್ದರಿ ಕಳ್ಕೊಳ್ತಾ ಇದೆ ಈ ಒಂದು ಹಂತದಲ್ಲಿ ಆರ್ಯನ್ ಪಿಂಕ್ ಪ್ಯಾಂಥರ್ಸ್. ಮತ್ತೆ ಒಂದನೇ ಕ್ರಮಾಂಕದ ಆಟಗಾರ್ತಿ ದಿವ್ಯಾ ಅಂಕಣಕ್ಕೆ ಎಂಟ್ರಿ ಪಡ್ಕೊಳ್ತಾ ಇದ್ದಾರೆ. ಆರಂಭಿಕ ಎಸೆತಕ್ಕೆ ಬೌಂಡ್ರಿಗೆ ಅವಕಾಶ ಮಾಡಿಕೊಟ್ರು ಕೂಡ ಚಿತ್ರ ಎರಡನೇ ಎಸೆತದಲ್ಲಿ ಕಮ್ ಬ್ಯಾಕ್ ಮಾಡ್ಕೊಳ್ತಾ ಇದ್ದಾರೆ. ಉದ್ದರಿ ಪಡ್ಕೊಳ್ತಾ ಇದ್ದಾರೆ ಈ ಒಂದು ಹಂತದಲ್ಲಿ. ಮತ್ತೆ ಮೂರನೇ ಬಾರಿಗೆ ಚಿತ್ರ ಟು ದಿವ್ಯಾ ಈ ಬಾರಿ ಮತ್ತೆ ಜಾಡ್ಬೆ ಎಸೆಗಾರಿಕೆ ತುದಿ ಬದಲಾವಣೆ ಸ್ಟ್ರೈಕ್ ರೊಟೇಟ್ ಆಗ್ತಾ ಇದೆ. ತಟ್ಟಿಮುಟ್ಟಿ ಓಡುವಲ್ಲಿ ಯಶಸ್ಸನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ ಈ ಒಂದು ಹಂತದಲ್ಲಿ. ಒಂಟಿ ಓಟ ವೃದ್ಧಿಯೊಂದಿಗೆ 5 ಓಟಗಳು. ಮತ್ತೆ ಚಿತ್ರ ಎಸೆದ ಚೆಂಡು 4 ಎಸೆತ ಈ ತರ ಮಧ್ಯ ಕ್ಷೇತ್ರಾಕ್ಷರಲ್ಲಿ ಸೋರಿಕೆ ಕಂಡು ಬರ್ತಾ ಇದೆ. ಅಂತಿಮ ಹಂತದಲ್ಲಿ ಮಮತಾ ಚೆಂಡನ್ನು ಅಡ್ಡಾಯಿಸಿದ್ರು. ಒಂಟಿ ಓಟದ ಅವಕಾಶದೊಂದಿಗೆ ತಡೆ ಮೊತ್ತ ಕೂಡ ಆ ರೋಟಕ್ಕೆ ವೃದ್ಧಿಗೊಳ್ತಾ ಇದೆ ಆರಂಭಿಕ 4 ಎಸೆತಗಳ ಮುಂದೆ. ನಲವತ್ತ 5ರ ಟಾರ್ಗೆಟ್ ಸದ್ಯದ ಪರಿಸ್ಥಿತಿ 6ಕ್ಕೆ 1. ಮತ್ತೆ ಬೀಸುವ ಯತ್ನ ವೇಗದ ಚೆಂಡು ಈ ತರ ಮಧ್ಯೆ ದಿವ್ಯಾ ದಾನನ್ನು ವಂಚಿಸ್ತಾ ಇದೆ. ಮತ್ತೆ ಡಾಟ್ ಬಾಲ್ ಸೇರ್ಪಡೆಗೊಳ್ತಾ ಇದೆ. 5 ಎಸೆತದ ಮುಂದೆ 6 ಓಟಗಳು ದಾಖಲಾತಿಗೊಳ್ತಾ ಅಂತಿಮ ಬಾರಿಗೆ. ಮತ್ತೆ ಶಾಡಾಗಿ ಬಂದಂತ ಚೆಂಡು ಮತ್ತೆ ಬಡ್ಡಿಕಾಯಿ ಸೇರ್ತಾ ಇದೆ. ನಾಟಕೀಯ ತಿರುವುಗಳು. ಮೊದಲ ಸೆಷನ್ ಅಲ್ಲೂ ಕೂಡ SMS ಬ್ರಹ್ಮಾವರಿಗೆ ತಂಡ ತನ್ನ ಓಪನರ್ಸ್ ಅನ್ನು ಬೇಗನೆ ಕಳ್ಕೊಂಡಿತ್ತು. ಆ ಒಂದು ವಿಚಾರದಲ್ಲಿ ಅದೇ ರೀತಿಯ ಶಿಸ್ತಿನ ಎಸೆಗಾರಿಕೆ ಚುರುಕಿನ ಗತಿಯ ಕ್ಷೇತ್ರ ಕ್ಷಣ ಈ ಒಂದು ಹಂತದಲ್ಲಿ ದಾಖಲಾತಿಗೊಳ್ತಾ ಇದೆ. 6ಕ್ಕೆ 2. ಇನ್ನೂ ಕೂಡ 39 ಓಟದ ಅವಶ್ಯಕತೆ. ಚಿತ್ರ ತಾನೆಸಂತ ಆರಂಭಿಕ ಎಸೆಗೆ ಬೌಂಡ್ರಿಗೆ ಅವಕಾಶ ಮಾಡಿಕೊಟ್ರು ಕೂಡ ಬಳಿಕದ 5 ಎಸೆಗಳ ಮುಂದೆ ಕೇವಲ 2 ಓಟಗಳಿಗೆ ಅವಕಾಶ ನೀಡಿದ್ರು ಡೇಂಜರಸ್ ಬ್ಯಾಟರ್ಸ್. ಚೈತ್ರ ಷೇರಿಗಾರಾಗಿದೆ. ದಿವ್ಯಾ ಉದ್ದರಿ ಪಡ್ಕೊಳ್ಳುವಲ್ಲೂ ಕೂಡ ಯಶಸ್ಸನ್ನು ಪಡ್ಕೊಳ್ತಾ ಇದ್ದಾರೆ. ಮತ್ತೆ ಹೊಸ ಕ್ರಮಾಂಕದ ಆಟಗಾರ್ತಿ ಸೌಜನ್ಯ ಅಂಕಣಕ್ಕೆ ಎಂಟ್ರಿ ಪಡ್ಕೊಳ್ತಾ ಇದ್ದಾರೆ. ಎಸೆಗಾರಿಕೆ ವಿಭಾಗದಲ್ಲಿ ಮಮತಾ ಟು ಸಂಜನಾ. ಶಾರ್ಟ್ ಆಗಿ ಬಂದಂತ ಚೆಂಡು ಈ ತರ ಮಧ್ಯೆ ಮಿಡ್ ಆಫ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಕರು ಚೆಂಡನ್ನು ಅಡ್ಡಾಯಿಸಿದ್ರು. ಮತ್ತೆ ಡಾಟ್ ಬಾಲ್. ಒತ್ತಡ ಸಂಜನಾ ಮೇಲೆ ಈ ಬಾರಿ. ಮತ್ತೆ ಬೀಸುವ ಯತ್ನ ಚೆಂಡು ಕ್ಷಣಕಾಲ ಗಾಳಿಯಲು ಷಟ್ಕ. ಸಮಯೋಚಿತ ದಾಂಡುಗಾರಿಕೆ. ಸಂಜನಾ ಕಾದು ನೋಡುವ ತಂತ್ರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುತ್ತಾ ಲೂಸ್ ಬಾಲ್ಸ್ಗಳಿಗೆ ಷಟ್ಕದ ಸಿಂಚನವನ್ನು ನೀಡ್ತಾ ಇದ್ದಾರೆ. 6 ಓಟಗಳ ಹೆಚ್ಚುವರಿಕೆ. ತನ್ನ ಮೊತ್ತ ಕೂಡ 12 ಓಟಗಳು. ಇನ್ನು ಕೂಡ 33 ಓಟದ ಅವಶ್ಯಕತೆ ಇದೆ. ಮತ್ತೆ ಮಮತಾ ಟು ಸಂಜನಾ ದ್ವಿತೀಯ ಓವರ್ ತೃತೀಯ ಎಸೆತಕ್ಕಾಗಿ. ಮತ್ತೆ ಶಾಡಾಗಿ ಬಂದಂತ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ಮತ್ತೆ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಷಟ್ಕ. ಸಂಜನಾ ದಾಂಡು ಈ ಬಾರಿ ಎಚ್ಚರಿಕೆ ಕರೆಗಂಟೆಯನ್ನು ರವಾನಿಸಿಕೊಳ್ತಾ ಇದೆ. ಆರಂಭಿಕ ಹಂತದಲ್ಲಿ ಚೈತ್ರ ಷೇರುಗಾರ್ ಉದ್ದರಿ ಕಳ್ಕೊಂಡ್ರು ಕೂಡ ಬಳಿಕ ತಾಳ್ಬೈಯಿಂದ ನಾನ್ ಸ್ಟ್ರೈಕರ್ ಅಲ್ಲಿದ್ದಂತ ಸಂಜನಾ ದ್ವಿತೀಯ ಓವರ್ನಲ್ಲಿ ಬ್ಯಾಕ್ ಟು ಬ್ಯಾಕ್ 6 ಗಳನ್ನು ಬಾರಿಸಿಕೊಳ್ತಾ ಇದ್ದಾರೆ. ತನ್ನ ಮೊತ್ತ ಕೂಡ
18 ಓಟಗಳು. ಮತ್ತೆ ಸ್ವೀಪ್ ಮಾಡುವ ಯತ್ನ ಯಶಸ್ಸು ಕಂಡುಕೊಳ್ತಾರೆ. ಮತ್ತೆ ಬೌಂಡ್ರಿ. ಆರಂಭಿಕ ಹಂತದಲ್ಲಿ ಸತತ ಉದ್ದರಿಗಳು ನೆಲಕುರುಳಿದ್ರು ಕೂಡ ಬಳಿಕ ಸಂಚನ ಸತತ ಷಡ್ಕಗಳು ಬೌಂಡ್ರಿಗಳ ಮುಖಾಂತರವಾಗಿ ಇನ್ನಿಂಗ್ಸ್ ಅನ್ನು ವೃದ್ಧಿಗೊಳಿಸ್ತಾ ಇದ್ದಾರೆ. ತನ್ನ ಮೊತ್ತ ಕೂಡ 22 ಓಟಗಳು. ಇನ್ನು ಕೂಡ 23 ಓಟದ ಅವಶ್ಯಕತೆ ಬಾಕಿ ಉಳಿದಂತ 26 ಎಸೆತಗಳ ಮುಂದೆ ಮೊಹಮ್ಮದ್ ಎಸೆದಂತ ದ್ವಿತೀಯ ಓವರ್ನ ಪ್ರಮುಖ 4 ಎಸೆತಗಳ ಮುಂದೆ 16 ಓಟಗಳು ದಾಖಲಾತಿಗೊಳ್ತಾ ಇದೆ. ಮತ 5ನೇ ಬಾರಿಗೆ ಮತ್ತೆ ಜಾಣ್ಮೆ ಆಟ. ಬೌಲರ್ಸ್ ಬ್ಯಾಕ್ ಡ್ರೈವ್. ಓಟಕ್ಕೆ ಅವಕಾಶ ಲಭಿಸ್ತಾ ಇದೆ. ತುದಿ ಬದಲಾವಣೆ, ಸ್ಟ್ರೈಕ್ ರೊಟೇಟ್ ಆಗ್ತಾ ಇದೆ. ಈ ಒಂದು ಹಂತದಲ್ಲಿ ಲೆಕ್ಕಾಚಾರದ ಆಟ ಮುಂದುವರಿಕೆ ಕಂಡುಕೊಳ್ತಾ ಇದೆ. ತನ್ನ ಮೊತ್ತ ಕೂಡ 23 ಓಟಗಳು. ಇನ್ನು ಕೂಡ 22 ಓಟದ ಅವಶ್ಯಕತೆ ಇದೆ. ಮತ್ತೆ ಮಮತ ಈ ಬಾರಿ ಚೆಂಡು ಕ್ಷಣಕರ ಗಾಳಿಯಲ್ಲಿ ಲಾಂಗ್ ಆಫ್ ಭಾಗದಲ್ಲಿ ಮತ್ತೆ ಬೌಂಡರಿ. ಈ ಒಂದು ಓವರ್ನಲ್ಲಿ ಸಾಕಷ್ಟು ಬೌಂಡ್ರಿಗಳು, ಸಾಕಷ್ಟು ಷಡ್ಕಗಳು ಸಾಗಿ ಬಂದಿದೆ. 2 ಷಡ್ಕ, 2 ಬೌಂಡ್ರಿ, 2 ಒಂಟಿಗಳ ಮುಖಾಂತರವಾಗಿ 22 ಓಟಗಳು ಕಲೆ ಹಾಕೊಳ್ತಾ ಇದೆ ಆರ್ಯಾನ್ ಪಿಂಕ್ ಪ್ಯಾಂಥರ್ಸ್. ಸದ್ಯದ ಪರಿಸ್ಥಿತಿಯಲ್ಲಿ ಚಾಲಕನ ಸ್ಥಿತಿಯಲ್ಲಿ ಕಂಡು ಬರ್ತಾ ಇದೆ. ಪ್ರಥಮ ಓವರ್ನಲ್ಲಿ 2 ಉದ್ದರಿ ಕಳ್ಕೊಂಡ್ರು ಕೂಡ ಬಳಿಕ ಸಂಚನ ಹಾಗೆಯೇ ಸೌಜನ್ಯ ಇವರ ಸಮಯೋಚಿತ ಆಟದ ಮುಖಾಂತರವಾಗಿ ದ್ವಿತೀಯ ಓವರ್ನಲ್ಲಿ 22 ಓಟಗಳನ್ನು ಕಲೆ ಹಾಕೊಳ್ತಾ ಇದೆ. ತನ್ನ ಮೊತ್ತ 27 ಓಟಗಳು. ಮತ್ತೆ ಚಿತ್ರ ತೃತೀಯ ಓವರ್ನ ಎಸೆಗಾರಿಕೆಗಾಗಿ ಮತ್ತೆ ಓಟಗಳಿಗೆ ಅವಕಾಶ ಲಭಿಸ್ತಾ ಇಲ್ಲ. ಚುರುಕಿನ ಗತಿಯ ಕ್ಷೇತ್ರ ರಕ್ಷಣೆ ಕೂಡ ಈ ಒಂದು ಹಂತದಲ್ಲಿ SMS ನ ಕಪ್ತಾನರಿಂದ ದಾಖಲಾತಿಗೊಳ್ತಾ ಇದೆ. ಮತ್ತೆ ಚಿತ್ರ ಟು ಸಂಚನ. ಈ ಮಧ್ಯೆ LBWಗಾಗಿ ಬಲವಾದ ಬರವೇ ತೀರ್ಪುಗಾರನ ಪುರಸ್ಕಾರ ಇಲ್ಲ. ಡಾಟ್ ಬಾಲ್ ಮಾತ್ರ ಅಂಕಿಅಂಶ ಪಟ್ಟಿಯಲ್ಲಿ ಜಮಾವಣೆ ಆಗ್ತಾ ಇದೆ. ಓಟಗಳಿಗೆ ಒಂದು ರೀತಿಯಲ್ಲಿ ಕಡಿವಾಣ ಬೀಳ್ತಾ ಇದೆ ಈ ಒಂದು ಹಂತದಲ್ಲಿ. ಚಿತ್ರ ಈ ಒಂದು ಟೂರ್ನಮೆಂಟಿನ ಮೋಸ್ಟ್ ಇಕನಾಮಿಕಲ್ ಬೌಲರ್ ಆಗಿ ಮೂಡಿ ಬರ್ತಾರೆ. ಮತ್ತೆ ಈ ಮಧ್ಯೆ ಬೀಸುವ ಎದ್ದಲು ಚೆಂಡು ನೇರವಾಗಿ ಗೂಟವನ್ನು ಮುತ್ತಿಕ್ತಾ ಇದೆ. ಆರ್ಯಾನ್ ಪಿಂಕ್ ಪ್ಯಾಂಥರ್ಸ್ ನ ಜೀವನ ಆಟಗಾರ್ತಿ, ಆಧಾರ ಸ್ತಂಭ ಈ ಬಾರಿ ಪೌಲಿಯನ್ ಅತ್ತ. ಉದುರಿದಂತ 3 ಉದ್ದರಿಗಳು ಕೂಡ ಚಿತ್ರ ಪಾಲಾಗ್ತಾ ಇದೆ. 1 ಚುಕ್ಕೆ 3 ಓವರ್ 9 ಎಸೆತಗಳ ಮುಂದೆ 6 ಓಟಗಳಿಗೆ ಅವಕಾಶ ನೀಡಿದ್ರು. ಪ್ರಾಮುಖ್ಯತೆಯ 3 ಉದ್ದರಿ ಪಡ್ಕೊಳ್ತಾ ಇದ್ದಾರೆ ಚಿತ್ರ ಈ ಒಂದು ಹಂತದಲ್ಲ. ಈ ಒಂದು ಉದ್ದರಿ ಪಂದ್ಯದ ಫಲಿತಾಂಶದ ಮೇಲೆ ಅದ್ಯಾವ ರೀತಿಯಲ್ಲಿ ಪರಿಣಾಮ ಬೀರುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗ್ತಾ ಇದೆ. ಮತ್ತೆ ಹೊಸ ಕ್ರಮಾಂಕದ ದಾಡುಗಾರ್ತಿ BBS ಅಂಕಣಕ್ಕೆ ಎಂಟ್ರಿ ಪಡ್ಕೊಳ್ತಾ ಇದ್ದಾರೆ. 18 ಓಟದ ಅವಶ್ಯಕತೆ ಬಾಕಿ ಉಳಿದಂತ 21 ಎಸೆತಗಳ ಮುಂದೆ ಮತ್ತೆ ಚಿತ್ರ ಈ ಧರ್ಮದ ಮತ್ತೆ ನಾಟಕೀಯ ತಿರುವು. ಬೆಂಗಳೂರಿನ ಅಗ್ರಮಾನ್ಯ ತಂಡ ನ್ಯಾಶ್ ಪರವಾಗಿ ಪುರುಷಿ ಇದೇ ರೀತಿಯಲ್ಲಿ ಎಸೆಗಾರಿಕೆ ಜವಾಬ್ದಾರಿ ವಹಿಸಿಕೊಳ್ತಿದ್ರು. ಆರಂಭಿಕ ಹಂತದಲ್ಲಿ ಶಾರ್ಟ್ ರನ್ ಮುಖಾಂತರವಾಗಿ ಎದುರಾಳಿಗಳ ಉದ್ದರಿ ಕೀಳುವಲ್ಲಿ ನಿಸ್ಸೀಮ ವ್ಯಕ್ತಿ ಪುರುಷ ಫ್ರಮ್ ನ್ಯಾಶ್. ಈ ಒಂದು ಹಂತದಲ್ಲಿ ಚಿತ್ರ SMS ಬ್ರಹ್ಮಾವರದ ಪರವಾಗಿ ಉದ್ದರಿಗಳ ಮೇಲೆ ಉದ್ದರಿ ಪಡ್ಕೊಳ್ತಾ ಇದ್ದಾರೆ. ದಾಡುಗಾರ್ತಿಯರು ಬಾರಿಸಿದ ಪ್ರತಿಯೊಂದು ಬೌಂಡ್ರಿಗೂ ಕೂಡ 100 ರೂಪಾಯಿಗಳ ನಗದಿನ ಘೋಷಣೆ ಶ್ರೀಯುತ ಶಿವರಾಮಾಚಾರ್ಯ ಏಳಿಂಚೆ ಇವರ ಪರವಾಗಿ ಈ ಒಂದು ಹಂತದಲ್ಲಿ
ಘೋಷಣೆ ಆಗ್ತಾ ಇದೆ. ಮತ್ತೆ ಹ್ಯಾಟ್ರಿಕ್ ಎಸೆತ, ಹ್ಯಾಟ್ರಿಕ್ ಅನ್ನು ನಿರಾಕರಿಸ್ತಾ ಇದ್ದಾರೆ. ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗ್ತಾ ಇದ್ದಾರೆ. ಈತನ ಮಧ್ಯೆ ಡಾಟ್ ಬಾಲ್ ದಾಖಲಾತಿಗೊಳ್ತಾ ಇದೆ. ಅಂತಿಮ ಎಸೆತ. ನಿನ್ನೆ ದಿನ ಕೂಡ ಚಿತ್ರ ಈ ಒಂದು ಟೂರ್ನಮೆಂಟಿನ ಏಕೈಕ ಮೇಡನ್ನು ಹೊರಿಸಿದ್ರು. ಇದೀಗ ಮತ್ತೆ ದ್ವಿತೀಯ ಮೇಡನ್ ದಾಖಲಾತಿಗೊಳ್ತಾ ಇದೆ. ಮೇಡನ್ ವಿಕೆಟ್, ಈ ಒಂದು ಟೂರ್ನಮೆಂಟಿನ ದ್ವಿತೀಯ ಮೇಡನ್ ಓವರ್ ಚಿತ್ರ ಮುಖಾಂತರವಾಗಿ ಈ ಒಂದೊಂದರಲ್ಲಿ ದಾಖಲಾತಿಗೊಳ್ತಾ ಇದೆ. ತೀವ್ರ ಜ್ವರದಿಂದ ಬಳಲುತ್ತಿದ್ರು ಕೂಡ ಉತ್ತಮ ರೀತಿಯ ಪ್ರದರ್ಶನ. ಎಸೆಗಾರಿಕೆ ವಿಭಾಗದಲ್ಲಿ ಚಾಕಚಕ್ಯತೆ ಎಸೆಗಾರಿಕೆಯನ್ನು ತೋರ್ಪಡಿಸುತ್ತಾ ಮತ್ತೆ SMS ನ ಬೌಲಿಂಗ್ ಅಸ್ತ್ರವಾಗಿ ಮೂಡಿ ಬರ್ತಾ ಇದ್ದಾರೆ. ಮತ್ತೆ ಮುಂದಿನ ವಿದ್ಯಮಾನಗಳಿಗಾಗಿ ನಮ್ಮ ಮಿತ್ರರಾಗಿರ್ತಕ್ಕಂಥ ಶ್ರೀಶ ಐಕಳ ಇವರನ್ನು ಆಮಂತ್ರಿಸಿಕೊಳ್ತಾ ಇದ್ದಾವೆ. ವಂದನೆಗಳು ವಿಘ್ನೇಶ್ ಅವರ. ಬಹಳಷ್ಟು ಸುಂದರತೆಯ ಕಂಬ್ಯಾಕ್ ಮಾಡ್ತಾ ಇದ್ದಾರೆ SMS ಬ್ರಹ್ಮಾವರ. ಗದಾ ಪ್ರಹಾರ ಮಾಡ್ತಾ ಇದ್ದಾರೆ ಚಿತ್ರ. ಈ ಟೂರ್ನಿಯ 2ನೇ ಮೇಡನ್ ಓವರ್, ವಿಕೆಟ್ ಮೇಡನ್ ಓವರ್ ಅನ್ನು ಎಸೆದ್ರು. ಪಂದ್ಯಕ್ಕೆ ಗತಿ ಪರಿವರ್ತನೆಯನ್ನು ಮಾಡಿದ್ರು ಲಕ್ಷ್ಮಿ ಎಸೆತಗಾರಿಕೆಯಲ್ಲಿ. ಸುಂದರತೆ ಎಸೆತ. ಈ ಬಾರಿ ಗೂಡುವ ಹಿಂಭಾಗದಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಎಡವಟ್ಟು. ಒಂಟಿ ಓಟಗಳು ಬೈ ರೂಪದಲ್ಲಿ ಬರ್ತಾ ಇದೆ. ತನ್ನ ಒಟ್ಟು ಮೊತ್ತ 28. 17 ಬೇಕಾಗಿದೆ. 17ರ ಮುಂದೆ equation is very easy. 17 out of 17. What a match is going on here. Nail biting match is going on. Heart throbbing match is going on. ರಕ್ತ ಸಂಬಂಧಿ ಕಾಯಿಲೆದ್ದವರು, ಹೃದಯ ಸಂಬಂಧಿ ಕಾಯಿಲೆದ್ದವರು ಈ ಒಂದನ್ನು ವೀಕ್ಷಿಸಬೇಡಿ. ಒಂದು ದಕ್ಷಿಣ ಪಂದ್ಯವನ್ನ ಕಣ್ಣು ಮುಚ್ಚಿಕೊಂಡು ನೋಡಿ. 16-17 ಲೆಕ್ಕಾಚಾರ ಆರಂಭ ಆಗಿದೆ. ಎಸೆತಗಾರಿಕೆ ವಿಭಾಗದಲ್ಲೇ ಲಕ್ಷ್ಮಿ, ಜರ್ಸಿ ನಂಬರ್ 18 ಸಂಧ್ಯಾ. ಸ್ವಲ್ಪ ಮಟ್ಟಿಗೆ ಮತ್ತೆ ಎಡವಟ್ಟು. ಚೀನಾದ ಮಹಾಗೋಡಲ್ಲಿ ಒಡಕುಕೊಂಡು ಬರ್ತಾ ಇದೆ, ಬಿರುಕುಕೊಂಡು ಬರ್ತಾ ಇದೆ. ಚಕ್ರವ್ಯೂಹದಲ್ಲಿ ಬಿರುಕು. ಈ ಮಧ್ಯೆ ಮತ್ತೆ ಶಫ್ಲಿಂಗ್. ಸ್ವಲ್ಪ ಮಟ್ಟಿಗೆ ಎಡವಟ್ಟು. ಕೇವಲ ಒಂಟಿ ಓಟಗಳ ಸೇರ್ಪಡೆ. ತಂಡ ಒಟ್ಟು ಮತ್ತೆ 29. 15ರ ಮುಂದೆ 16. ಬಹಳಷ್ಟು ರೋಚಕ ಪಂದ್ಯ. ಪ್ರೇಕ್ಷಕರನ್ನ ತುದಿಗಾಲಲ್ಲಿ ನಿಲ್ಲಿಸಿದೆ. ಏ ಮತ್ತೆ ಸುಂದರತೆ ಎಸೆತ. ನೆಗೆತವನ್ನ ಕಾಣ್ತಾ ಇದೆ. ಕಟ್ ಮಾಡಿ ಆಡುವ ಪ್ರಯತ್ನಗಳು ಬರ್ತಾ ಇದೆ. ಜರ್ಸಿ ನಂಬರ್ 2ರಲ್ಲಿ ಸೌಜನ್ಯ ಅದ್ಭುತ ಕ್ಯಾಚ್ ಅನ್ನು ಪಡೆದುಕೊಂಡಂತ ಆಟಗಾರ್ತಿ. ಬ್ಯಾಟರ್ ಆಗಿ ಯಾವ ರೀತಿಯ ಕರಾಮತನ್ನು ತೋರ್ಪಡಿಸಲು ಕಾದು ನೋಡಬೇಕಾಗಿದೆ. ಮತ್ತೆ ಲೆಫ್ಟ್ ಹ್ಯಾಂಡ್ ಡ್ರೈವ್ ಕವರ್ಸ್ ಮೇಲ್ಭಾಗದಲ್ಲಿ ಕುಸುಮ ಎಡವಟ್ಟನ್ನು ಮಾಡಿಕೊಂಡು ಜರ್ಸಿ ನಂಬರ್ 24 ಮತ್ತೆ ಅವಳಿ ಓಟಗಳು ಬರ್ತಾ ಇದೆ. ಈ ರೀತಿಯ ಪ್ರಮಾದಗಳು ನಿಜಕ್ಕೂ ಕೂಡ ಅಕ್ಷಮ್ಯ ಅಪರಾಧ. ಕಾರಣ ಸೀಮಿತ ಓವರ್ಗಳ ಪಂದ್ಯಾಟದಲ್ಲಿ ಪ್ರತಿಯೊಂದು ಓಟಗಳು ಕೂಡ ಬಹಳಷ್ಟು ಪ್ರಾಮುಖ್ಯತೆಯನ್ನು ಕಾಡ್ತದೆ. ಆ ನಿಟ್ಟಿನಲ್ಲಿ ಚಕ್ರವ್ಯೂಹ ಭದ್ರ ಆಗಬೇಕಾಗಿದೆ. ಚೀನಾದ ಮಹಾಗೋಡೆ ಗಟ್ಟಿ ಆಗಬೇಕಾಗಿದೆ. ವಾಲ್ ಆಫ್ ಚೈನಾ ಇಸ್ ವರ್ಕಿಂಗ್. ನೀಲಿ ಹುಡುಗರ ಕೋಟೆ ಭದ್ರ ಆಗಿದೆ ಪಾಂಪೆ ಕಾಲೇಜಿನಲ್ಲಿ. SMS ಬ್ರಹ್ಮಾವರ. ಇವತ್ತು ಲೆಫ್ಟ್ ಮತ್ತೆ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಒಂಟಿ ಓಟಗಳು ಬರ್ತಾ ಇದೆ. ಚುರುಕಿನ ಗತಿಯ ಕ್ಷೇತ್ರ ನಡುವೆ ಒಂಟಿ ಓಟಗಳು. ತಂಡದ ಒಟ್ಟು ಮತ್ತೆ 32. 13 ಬೇಕಾಗಿದೆ 12ರ ಮುಂದೆ. ಬಹಳಷ್ಟು ಕುತೂಹಲ. ಎದೆ ಬಡಿತ, ನಾಡಿ ಮಿಡಿತವನ್ನ ಪರೀಕ್ಷಿಸಬಲ್ಲ ಪಂದ್ಯ. ಬಹಳಷ್ಟು ರೋಚಕತೆಯಲ್ಲಿ ಸಾಗಿ ಬರ್ತಾ ಇದೆ. ಪ್ರೇಕ್ಷಕರನ್ನ ತುದಿಗಾಲಲ್ಲಿ ನಿಲ್ಲಿಸ್ತಾ ಇದೆ. ನಿಜ ಅರ್ಥದ ಫೈನಲ್ ಹಣಾಹಣಿ ಸಾಗಿ ಬರ್ತಾ ಇದೆ. ಎಸೆತಗಾರಿಕೆ ವಿಭಾಗದಲ್ಲಿ ಬಹುಶಃ ಜೊಮಾಲ್ ಪರಿಚಯವನ್ನ ಕಾಣ್ತಾ ಇದೆ. ದುರ್ಗಾ ಪರಿಚಯವನ್ನ ಮಾಡ್ತಾ ಇದೆ. ಫುಲ್ ಟಾಸ್. ಈ ಮಧ್ಯೆ ಸುಂದರದ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಫುಲ್ ಟಾಸ್ ಎಸೆಯೋದಕ್ಕೆ ಕೆಣಕುವ ಪ್ರಯತ್ನವನ್ನ ಮಾಡಿದ್ರು.
32-5 ಲೀಗ್ ಪಂದ್ಯಾಟಗಳಲ್ಲಿ ಏಕಾಂಗಿಯಾಗಿ ಚೈತ್ರಾ ಶೇರಿಗಾರ್ ಪಂದ್ಯವನ್ನು ಗೆಲ್ಲಿಸಿಕೊಟ್ಟಿದ್ರು. ಇತರ ಆಟಗಾರರಿಗೆ ಆಡುವ ಅವಕಾಶ ಇರಲಿಲ್ಲ. ಆ ನಿಟ್ಟಿನಲ್ಲಿ ಈ ಪಂದ್ಯದಲ್ಲಿ ಎಲ್ಲ ಆಟಗಾರರ ಅವಕಾಶವನ್ನು ಕಾಣ್ತಾ ಇದ್ದಾರೆ. ಬಹುಶಃ ಗಣೇಶ್ ಅವರ ಪ್ರಶ್ನೆಗೆ ಉತ್ತರ ಸಿಕ್ಕಿರಬಹುದು. ಏಕಾಂಗಿಯಾಗಿ ಒಂದು ಕಾಲದಲ್ಲಿ ಸಚಿನ್ ತೆಂಡೂಲ್ಕರ್ ಅನ್ನೇ ನಂಬಿಕೊಂಡಿದ್ದ ಭಾರತೀಯ ತಂಡ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಆಟಗಾರರು ಕೂಡ ಸಂತುಲಿತ ಆಟವನ್ನು ಆಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಏಕಮುಖಿ ಆಟವಾದ ಪ್ರದರ್ಶನದ ಮುಖ್ಯವಾಗಿ ಚೈತ್ರಾ ಶೇರಿಗಾರ್ ಅವರ ಹುದ್ದರಿ ಪತನದ ನಂತರ ಸ್ವಲ್ಪ ಮಟ್ಟಿಗೆ ನಡುಕದ ಆರಂಭವನ್ನು ಕಂಡಿದೆ. ಆರ್ಯನ್ ಪಿಂಕ್ ಪ್ಯಾಂಥರ್ಸ್ಗಳು ಒತ್ತಡದಲ್ಲಿ ಆಟವನ್ನು ಮುಂದುವರಿಸ್ತಾ ಇದ್ದಾರೆ. ಮತ್ತೆ ದುರ್ಗಾ ಮತ್ತೆ ತಟ್ಟುಬಿಟ್ಟು ಆಡೋ ಪ್ರಯತ್ನ, ಚೆಂಡಿಗೆ ತಕ್ಕ ಮನ್ನಣೆ, ಚೆಂಡಿಗೆ ತಕ್ಕ ಗೌರವ, ರಕ್ಷಣಾತ್ಮಕ ಶೈಲಿ ಆಟವನ್ನು ಆಡಿದ್ರು. ವರ್ಷ 10 ಮುಂದೆ 13 ಬೇಕಾಗಿದೆ. 10 ಮುಂದೆ 13 ಬಹಳಷ್ಟು ಕೌತುಕದ ಪಂದ್ಯ. ಮತ್ತೆ ದುರ್ಗಾ ಸ್ಲೋ ಡೆಲಿವರಿ, ಕಾಲಿಗೆ ಬರೆದಂತ ಚೆಂಡು ದಾಂಡ ಮುಖ್ಯವಾಗಿ ನಗತವನ್ನ ಕಾಣ್ತಾ ಇದೆ. ಒಂಟಿ ಹೊಡೆದ ಮುಖ್ಯವಾಗಿ ತಂಡ ಒಟ್ಟು ಮತ್ತೆ 33, 9 ಮುಂದೆ 12 ಬೇಕಾಗಿದೆ. 9 balls remaining, 12 required. What exciting match is going on here is at Pompey College ground. ಮತ್ತೆ ಜೆರ್ಸಿ ನಂಬರ್ 6 ಸುಂದರತೆ ಎಸೆತ, ಕೆಳ ಅಂತರದಲ್ಲಿ ಬಿದ್ದಂತ ಚೆಂಡು ಬ್ಲಾಕ್ ಹೋಲ್ ಅಲ್ಲಿ ಬೀಳ್ತಾ ಇದೆ. ದಾಂಡು ಚೆಂಡಿನ ಮತ್ತೆ ನೇರ ಸಂಪರ್ಕ ಎಲ್ಲ ಚಿಕ್ಕ ಎಸೆತ, ಡಾಟ್ ಡೆಲಿವರಿ. ಈ ರೀತಿಯ ಡಾಟ್ ಬಾಲ್ಗಳು ಬೇಕಾಗಿದೆ SMS ಬ್ರಹ್ಮಾವರಕ್ಕೆ. ಒಂಟಿ ಅವಳಿ ಓಟಗಳು ಬೇಕಾಗಿದೆ, 6 ಬೌಂಡರಿಗಳು ಬರಲೇಬೇಕಾಗಿದೆ. ಒತ್ತಡ ನಿವಾರಣೆಗೆ ಆರ್ಯನ್ ಪಿಂಕ್ ಪ್ಯಾಂಥರ್ಸ್ಗೆ. ಮತ್ತೆ ದುರ್ಗಾ ಸ್ಲೋ ಡೆಲಿವರಿ, ಮತ್ತೆ ಮಿಡ್ ಆಫ್ ಮ್ಯಾನ್ ಭಾಗದಲ್ಲಿ ಒಂಟಿ ಓಟಗಳು ಬರ್ತಾ ಇದೆ. ಜೆರ್ಸಿ ನಂಬರ್ 7ರ ಕ್ಷೇತ್ರರಕ್ಷಕಿ ಮಮತಾ ಕೇವಲ ಒಂಟಿ ಓಟಕ್ಕೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ರು. ತಂಡ ಒಟ್ಟು ಮತ್ತೆ 34. ಜೆರ್ಸಿ ನಂಬರ್ 7ಕ್ಕೆ ವಿದಾಯ ಮೊನ್ನೆ ತಾನೇ BCCI ಮಾಡಿತ್ತು. ಮಹೇಂದ್ರ ಸಿಂಗ್ ಧೋನಿ ಅವರ ಜೆರ್ಸಿ ನಂಬರ್ 7. 3 ಅಂತಾರಾಷ್ಟ್ರೀಯ ICC ಈ ಮಧ್ಯೆ ಔಟ್. ಈ ಮಧ್ಯೆ ಕಾಪಿ ಆಡ್ತಾ ಇದ್ದಾರೆ. ಜೆರ್ಸಿ ನಂಬರ್ 7 ಬಹುಶಃ ಭಾರತ ತಂಡ ಕನ್ನಡ SSC ನಾಯಕ ಮಹೇಂದ್ರ ಸಿಂಗ್ ಧೋನಿ ಅವರಿಗೆ ಗೌರವ ಸಲ್ಲಿಕೆಗಾಗಿ BCCI ಮೊನ್ನೆ ವಿದಾಯವನ್ನು ಘೋಷಿಸಿತ್ತು. ಇನ್ನು ಭಾರತೀಯ ತಂಡದಲ್ಲಿ ಯಾವುದೇ ಆಟಗಾರ ಜೆರ್ಸಿ ನಂಬರ್ 7ರಲ್ಲಿ ಆಡುವ ಹಾಗಿಲ್ಲ. MST ಇಲ್ಲಿ ಬಾಂಬೆ ಕಾಲೇಜ್ ಮೈದಾನದಲ್ಲಿ ಕೂಡ ಜೆರ್ಸಿ ನಂಬರ್ 7ರಲ್ಲಿ ಮಮತಾ ಪೂಜಾರಿ, MST ಪೂಜಾರಿ ಎನ್ನುವಂತ ನಾಮಾಂಕಿತದಲ್ಲಿ ಆಡ್ತಾ ಇದ್ದಾರೆ. ಆರರ ಮುಂದೆ 11. ಮತ್ತೆ ಬೌಲರ್ ಬ್ಯಾಟ್ರಿ ಆಡ ಪ್ರಯತ್ನಗಳು ಬರ್ತಾ ಇದೆ. ಒಂಟಿ ಓಟಗಳು ಬರ್ತಾ ಇದೆ. ಜಮಾಲ್ ಒಂಟಿ ಓಟದ ಮುಖ್ಯವಾಗಿ ಇನ್ನೂ 10 ಬೇಕಾಗಿದೆ 5ರ ಮುಂದೆ. ತಂಡ ಓಟ ಮತ್ತು 35. ಲಕ್ಷ್ಮಿ ಎಸೆತಗಾರಿಕೆಯಲ್ಲಿ 35. ಗ್ರೇಟ್ ಕಾಂಬಿನೇಷನ್ ಆಫ್ ಬೌಲಿಂಗ್ ಸ್ಕ್ವಾಡ್ ಫ್ರಮ್ SMS ಬ್ರಹ್ಮಾವರ. ವಾಟ್ ಎ ಗ್ರೇಟ್ ಕಮ್ ಬ್ಯಾಕ್. ಚೈತ್ರರವರ ಟಾರ್ಗೆಟ್ ಅನ್ನು ಮಾಡಿಕೊಂಡು ಪಂದ್ಯವನ್ನು ಉಳಿಸಿಕೊಳ್ಳುವ ಪ್ರಯತ್ನವನ್ನು ಮತ್ತೆ ಬೌಲರ್ ಬ್ಯಾಕ್ ಡ್ರೈವ್. ಸಚಿನ್ ತೆಂಡೂಲ್ಕರ್ ಜೆರ್ಸಿ ನಂಬರ್ 10ರಲ್ಲಿ ಆಡ್ತಾ ಇದ್ರು. ಅವರಿಗೂ ಕೂಡ ಅವರ ಸಾಧನೆಗೆ ಮನ್ನಣೆ ಎನ್ನುವ ರೀತಿಯಲ್ಲಿ BCCI ಜೆರ್ಸಿ ನಂಬರ್ 10ಕ್ಕೆ ವಿದಾಯವನ್ನು ಘೋಷಿಸಿತ್ತು. 2017ರಲ್ಲಿ ಜೆರ್ಸಿ ನಂಬರ್ 10ರಲ್ಲಿ ಶಾರ್ದುಲ್ ಠಾಕೂರ್ ಆಡಿದಾಗ ಸ್ವಲ್ಪ ಮಟ್ಟಿಗೆ ವಿವಾದ ಬಂದಿತ್ತು. 4-9. ಈ ಮಧ್ಯೆ ಸೀಮಾರೆ ಕೇಂದ್ರದಲ್ಲಿ ಬೌಂಡರಿ. ಸಂಧ್ಯಾ ಬಾಸ್ಟ್ ಸ್ವಲ್ಪ ಮಟ್ಟಿಗೆ ಒತ್ತಡ ನಿವಾರಿಸುವ ತಂತ್ರಗಾರಿಕೆ. 3ರ ಮುಂದೆ 5. 3 balls remaining, 5 required. 3ರ ಮುಂದೆ 5. ಪಂದ್ಯ ಇತ್ತಿಂದ ತವಾಲ್ತಾ ಇದ್ದಾಳೆ ವಿಜಯಲಕ್ಷ್ಮಿ ಚಂಚಲೆ. ಯಾರ ಮಡಲಿಗೆ ಪ್ರತಿಷ್ಠಿತ KFC ಟ್ರೋಫಿ, ಯಾರ ಮಡಲಿಗೆ ರನ್ನರ್ಸ್ ಪಾರಿತೋಷಕ ಕಾದು ನೋಡಬೇಕಾಗಿದೆ. ವಿಜಯಲಕ್ಷ್ಮಿ ಚಂಚಲೆ ಎಸೆತಗಾರಿಕೆ ವಿಭಾಗದಲ್ಲಿ ಲಕ್ಷ್ಮಿ ಮಧ್ಯ ಡ್ರೈವ್ 1 ಬೌನ್ಸ್. ಮಧ್ಯ ಅವಳಿ ಓಟಗಳು ಪೂರೈಕೆ ಆಗ್ತಾ ಇದೆ. 2ರ ಮುಂದೆ 3. ಲೆಕ್ಕಾಚಾರದ ಆಟ.
ಪ್ರೇಕ್ಷಕರನ್ನ ತುದಿಗಾಲಲ್ಲಿ ನಿಲ್ಲಿಸುವ ಪಂದ್ಯ. ಪ್ರತಿ ಬೌಂಡರಿಗೆ 100 ರೂಪಾಯಿಗಳ ನಗದು ಘೋಷಣೆಯನ್ನ. 2ರ ಮುಂದೆ 3 ಬೇಕಾಗಿದೆ. 2 balls ರಿಮೈನಿಂಗ್, 3 ರಿಕ್ವೈರ್ಡ್. ಸ್ಟ್ರೈಕರ್ ಮೇಲ್ಭಾಗದಲ್ಲಿ ಸಂಧ್ಯಾ, ನಾನ್ ಸ್ಟ್ರೈಕರ್ ಮೇಲ್ಭಾಗದಲ್ಲಿ ಆಖ್ಯ. ಮತ್ತೆ ಕವರ್ಸ್ ಮೇಲ್ಭಾಗದಲ್ಲಿ ಬೌಂಡರಿ. ತನ್ಮೂಲಕವಾಗಿ ಆರ್ಯನ್ ಪಿಂಕ್ ಪ್ಯಾಂಥರ್ಸ್ಗಳು ಪಂದ್ಯವನ್ನ ವಿಜಯ ಆಗ್ತಾ ಇದ್ದಾರೆ. ಈ ಪಂದ್ಯಕೂಟದಲ್ಲಿ ಅಧಿಕೃತ ಚಾಂಪಿಯನ್ಗಳಾಗಿ ಆರ್ಯನ್ ಪಿಂಕ್ ಪ್ಯಾಂಥರ್ಸ್ಗಳು ಸಂಧ್ಯಾ ಭಟ್ ಈಗಾಗಲೇ ಕೊನೆಯ ಹಂತದಲ್ಲಿ ಭದ್ರ ಬುನಾದಿಯನ್ನು ಹಾಕಿಕೊಂಡು ವಿಜಯದ ಹೊಡೆತವನ್ನು ದಾಖಲಿಸಿದ್ರು. ಬೌಂಡರಿ ಮುಖ್ಯವಾಗಿ ಶಿವರಾಮಾಚಾರ್ಯ ವಿಶೇಷ ಪುರಸ್ಕಾರವನ್ನು ನೀಡ್ತಾ ಇದ್ದಾರೆ. ವಂದನೆ ಅಭಿವಂದನೆ ಆರ್ಯನ್ ಪಿಂಕ್ ಪ್ಯಾಂಥರ್ಸ್ಗೆ. ಅದೇ ರೀತಿ ಬಹಳಷ್ಟು ಹೋರಾಟವನ್ನು ನೀಡಿದ ತಂಡ, ಈ ಭಾಗದಲ್ಲಿ ಎಲ್ಲರ ಮನಗೆದ್ದ ತಂಡ SMS ಬ್ರಹ್ಮಾವರ. ನೀವು ಕೂಡ ನಿಜ ಅರ್ಥದ ಚಾಂಪಿಯನ್ಗಳು. ವಂದನೆ ಅಭಿವಂದನೆ. ಇಂದಿನ ಸೋಲು ಮುಂದಿನ ದಿನಗಳಲ್ಲಿ ಗೆಲುವಾಗಿ ಪರಿವರ್ತನೆ ಆಗಲಿ. ಎಲ್ಲರಿಗೂ ಶುಭಾಶಯ, ಶುಭ ವಂದನೆ. ಇನ್ನೊಂದು ಕೆಲವು ಕ್ಷಣಗಳಲ್ಲಿ ಈ ಒಂದು ಪ್ರತಿಷ್ಠಿತ ಪಂದ್ಯಕೂಟದ ಸಮಾರಂಭ ಬಹುಮಾನ ವಿತರಣಾ ಸಮಾರಂಭಕ್ಕೆ ವೇದಿಕೆ ಸಿದ್ಧ ಆಗಿದೆ.